தேவனுடைய குரல் கேட்கக்கூடியதான அந்த கைடன்ஸ், அந்த ಎಕ್ಸ್ಪೀರಿಯನ್ಸ್ ಮನುಷ್ಯನ வாழ்க்கையில் ಮಿಸ್ ಆಗಿ போயிடுச்சு. ಯಾವಾಗ ದೇವರ ಶಬ್ದವನ್ನ ಕೇಳಿ ಗ್ರಹಿಸ್ತಾ ಇದ್ದಂತ ಆ ಒಂದು ಗೈಡೆನ್ಸ್ ಏನಾಯ್ತು, ಕಟ್ಟಾಯ್ತು. നമ്മളെ എന്ത് കൂട്ടം ഇരുന്നാലും അതുക്കുള്ള നമ്മുടെ പിള്ളയുടെ ശബ്ദം നമുക്ക് தெரியும். ನೋಡಿ ಗಮನಿಸಿ, ಎಷ್ಟೋ ಜನ ಮಕ್ಕಳಿದ್ರು ಕೂಡ ನಮ್ಮ ಮಕ್ಕಳು ಅಳುವಾಗ ಕಿರ್ಚುವಾಗ ನಮ್ಮ ಮಗುನೇ ಅಂತ ನಮಗೆ ಗೊತ್ತಾಗುತ್ತೆ. இந்த உலகத்துக்கு ஒரு சப்தம் இருக்கு, ಈ ಲೋಕಕ್ಕೆ ಒಂದು ಶಬ್ದ ಇದೆ, புத்திக்கு ஒரு சப்தம் இருக்கு, ಬುದ್ಧಿಗೆ ಒಂದು ಶಬ್ದ ಇದೆ, இமோஷனல் ஒரு சப்தம் இருக்கு, ಉದ್ವೇಗಕ್ಕೆ ಒಂದು ಶಬ್ದ ಇದೆ, ಇಂಟೆಲಿಜೆಂಟ್க்கு ஒரு சப்தம் இருக்கு, ಇಂಟೆಲಿಜೆಂಟ್ ಒಂದು ಶಬ್ದ ಇದೆ, நம்மள மாம்சத்துக்கு ஒரு சப்தம் இருக்கு, ಶರೀರಕ್ಕೆ ಒಂದು ಶಬ್ದ ಇದೆ, இயற்கைக்கு ஒரு சப்தம் இருக்கு, ಪ್ರಕೃತಿಗೆ ಒಂದು ಶಬ್ದ ಇದೆ, பிசாசுக்கு ஒரு சப்தம் இருக்கு, ಸೈತಾನ್ಗೆ ಒಂದು ಶಬ್ದ ಇದೆ, നമുക്കൊരു ശബ്ദം ഇருக்கு, ನಮಗೊಂದು ಶಬ್ದ ಇದೆ. ഇതിന്റെ ഇടയിൽ ആണ്ടവരുടെ ശബ്ദം ഇருக்கு. ಇವುಗಳ ಮಧ್ಯದಲ್ಲಿ ದೇವರ ಶಬ್ದ ನಾವು ಕೇಳಬೇಕು. ஆனால் அந்த சப்தத்தை உணர வேண்டப்படணுமானால் ಆ ಶಬ್ದವನ್ನು ನೀವು ಗ್ರಹಿಸುವುದಾದರೆ தேவனுமாയിട്ടുള്ള ಇನ್ನರ್ ಪಟ್ಟುದಲ್ നമുക്ക് தேவை. ಅದು ಬೇಕು ಅಂದ್ರೆ, ಆ ಶಬ್ದ ಕೇಳಬೇಕು ಅಂದ್ರೆ ನಮ್ಮ ಆತ್ಮಿಕ ಮನುಷ್ಯನು ದೇವರೊಂದಿಗೆ ಅನ್ಯೋನ್ಯತೆ ಆಗಿರೋದನ್ನ ಅಭ್ಯಾಸ ಮಾಡಬೇಕು. ಆಮೇಲೆ ಹೇಳಿಲ್ಲ, தேவன் ஏதன் தோட்டத்தில் இறங்கின டைமில் அந்த 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 ಟಿಕ್ ಟಿಕ್ ಶಬ್ದ ಮನುಷ್ಯನ್ ಉಣರ ಮುಡಿஞ்சது. ಏದೇನ್ ತೋಟದಲ್ಲಿ ಅಷ್ಟು ಎಕರೆ ಏದೇನ್ ತೋಟ, ಅಲ್ಲಿ ದೇವರು ಎಲ್ಲೋ ಒಂದ್ ಕಡೆ ಇಳಿದು ಇನ್ನೂ ಬಂದಿಲ್ಲ, ಇಳಿದು ಬರುವಾಗ್ಲೇನೆ ಮನುಷ್ಯನಿಗೆ ಆ ದೇವರ ಹೆಜ್ಜೆ ಶಬ್ದ ಗೊತ್ತಾಯ್ತಂತೆ. ஆனால் அப்படிப்பட்ட தேவனோடு சேர்ந்திருந்த மனிதன், ಆ ರೀತಿ ದೇವರೊಂದಿಗಿದ್ದ ಮನುಷ್ಯ, தேவனோடு சேர்ந்திருந்த மனுஷന്റെ வாழ்க்கையில் പാപം വന്നതിനാല് ಯಾವಾಗ ಅವನ ಲೈಫಲ್ಲಿ ಪಾಪ ಅನ್ನೋದು ಪ್ರವೇಶಿಸ್ತೋ ಅವನ வாழ்க்கை ಉடையப்பட்டது, ಅವನ ಜೀವನ ಒಡೆಯಲ್ಪಡ್ತು, ಆಳ್ಕೈ ಮಿಸ್ ಆಗಿ போயிச்சு, ಆಳ್ವಿಕೆ ಕಳ್ಕೊಂಡ್ಬಿಟ್ಟ, ಅಥಾರಿಟಿ ಮಿಸ್ ಆಗಿ போயிச்சு, ಅಧಿಕಾರ ಹೋಯ್ತು, தேவனுடைய பிரசன்னத்தை உணரக்கூடிய தன்மை மிஸ் ஆகி போயிடுச்சு, ದೇವರ ಪ್ರಸನ್ನತೆಯನ್ನು ಗ್ರಹಿಸುವಂತ ಆ ಒಂದು ಗ್ರಹಿಕೆ ಅವನ್ ಬಿಟ್ಟು ಹೊರಟೋಯ್ತು. அவன் லோன்லெஸ் வந்திருக்கு, ಅವನೇನು ಒಟ್ಟಿಯಾಗ್ಬಿಟ್ಟ. ಒಡ್ಡಿಯಾಗಿ വരുമ്പോ ನೆಕ್ಸ್ಟ್ ವರಿಗಿற ಫೀಲಿಂಗ್ ಭಯಂ. ಯಾವಾಗ ಒಬ್ಬ ಮನುಷ್ಯ ಒಟ್ಟಿಯಾಗಿರ್ತಾನೋ, ಕೇಳಿಸ್ಕೊಳ್ಳಿ, ಒಟ್ಟಿಯಾಗಿರ್ತಿರೋ ನೆಕ್ಸ್ಟ್ ಬರುವಂತ ಆಲೋಚನೆ ಭಯ. ஆனா இந்த உலகத்திலே புத்திமான்கள் சொல்லும், ಆದ್ರೆ ಈ ಲೋಕದ ಬುದ್ಧಿವಂತರು ಹೇಳ್ತಾರೆ, ஆண்டவர் மதம் ஸ்பிரிச்சுவாலிட்டி இவையெல்லாம் இந்த உலகத்தில் வந்ததினுடைய முக்கியമായ காரணம் பயம். ಆದ್ರೆ ಲೌಕಿಕವಾದ ಜನರು, ಬುದ್ಧಿವಂತವುಳ್ಳ ಜನರು ಹೇಳ್ತಾರೆ, ಆಧ್ಯಾತ್ಮಿಕ ಈ ಪ್ರಾರ್ಥನೆ ದೇವರು ಇದೆಲ್ಲ ಬಂದಿದ್ದು ಏನಂದ್ರೆ ಮನುಷ್ಯನಿಗಿಂತ ಭಯಕ್ಕೋಸ್ಕರ ಎಲ್ಲ ಬಂತು ಅಂತಾರೆ. ஆனா பயம் எப்படி வந்தது நமக்கு சொல்லாது. ಆದ್ರೆ ಭಯ ಹೆಂಗ್ ಬಂತು ಅಂತ ನಮ್ಗೆ ಹೇಳಲ್ಲ ಅವರು. பயம் வந்தது தனிமை எண்ணத்தினால். ಯಾವಾಗ ಭಯ ಬಂತು ಗೊತ್ತಾ, ದೇವರಿಂದ ದೂರಾಗಿ ಒಟ್ಟಿ ಆದನಲ್ಲ, ದೇವರ ಸಮ್ಮುಖ ಕಳ್ಕೊಂಡಲ್ಲ, ಆವಾಗ தனிமை வந்தது தேவ பிரசன்னத்தில் அவன் அந்த எல்லைக்குள்ள இருந்து வெளியே வந்ததினால். ಯಾಕೆ ನಾನು ಏಕಾಗಿ ಒಟ್ಟಿ ಯಾರು ಇಲ್ಲ ಅಂತ ಅನ್ಸುತ್ತೆ ನಿಮಗೆ? ಕಾರಣ ಆ ದೇವರ ಅನ್ಯೋನ್ಯತೆ ನೀವು ಕಳ್ಕೊಂಡಿದ್ದೀರಾ, ಅನುಭವಿಸ್ತಾ ಇಲ್ಲ. ஆனா மறுபடியும், ಆದ್ರೆ ಕೇಳಿಸ್ಕೊಳ್ರಿ, ಮತ್ತೆ ಕೂಡ ஆண்டவருடைய பிரசன்னத்துக்குள்ள, ಮತ್ತೆ ದೇವರ ಪ್ರಸನ್ನತೆ ಒಳಗೆ, அதிகாரத்துக்குள்ள, ಅಧಿಕಾರದ ಒಳಗೆ, ஆண்டவருடைய எல்லைக்குள்ள, ದೇವರ ಬೌಂಡ್ರಿ ಒಳಗೆ, ஆண்டவருடைய தோட்டத்துக்குள்ள, ದೇವರ ತೋಟದ ಒಳಗೆ மறுபடியும் ஆண்டவர் மனுஷனை கூட்டிக் கொண்டு வருகிற அந்த அனுபவம் தான் தேவனுடைய ராஜ்யம். ಮತ್ತೆ ಆ ಬೌಂಡ್ರಿ ಒಳಗೆ ನಮ್ಮನ್ನ ಕರ್ಕೊಂಡು ಬಂದು ಸೇರಿಸುವಂತ ಅನುಭವವೇ ದೇವರ ರಾಜ್ಯ. ಒಳ್ಳೆಯ ಚಪ್ಪಾಳೆಯನ್ನು ತಟ್ಟುವುದಾದರೆ ಒಳ್ಳೆಯದಾಗಿ ತಟ್ಟಿ ದೇವರಿಗೆ ಸ್ತೋತ್ರ. அதுக்காக ஆண்டவர் செலக்ட் பண்ணின அந்த அனுபவம் தான் சிலுவையில் இயேசு செய்து முடிச்சது. ನೋಡಿ, ಆ ಅನುಭವಕ್ಕೋಸ್ಕರವೇ ದೇವರು ಆರಿಸಿಕೊಂಡ ಮಾರ್ಗ ಶಿಲುಬೆಯಲ್ಲಿ ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿತು. சிலுவையில் இயேசுவின் மரணத்திலூടെ, ಶಿಲುಬೆಯಲ್ಲಿ ಯೇಸು ಕ್ರಿಸ್ತನ ಮರಣದ ನಿಮಿತ್ತವಾಗಿ மறுபடியும் அந்த எல்லைக்குள்ள, ಮತ್ತೆ ನಾವು ಬೌಂಡ್ರಿ ಒಳಗೆ, அதிகாரத்துக்குள்ள, ಅಧಿಕಾರದ ಒಳಗೆ, அபிஷேகத்துக்குள்ள, ಅಭಿಷೇಕದ ಒಳಗೆ, ಪರಿಶುದ್ಧத்துக்குள்ள, ಪರಿಶುದ್ಧತೆ ಒಳಗೆ, தேவ பிரசன்னத்துக்குள்ள, ಒಳಗೆ, அந்த எல்லைக்குள்ள, ಎಲ್ಲ ಒಳಗೆ, ஆவிக்குரிய எல்லா ஆசீர்வாதத்தின் எல்லைக்குள்ள, ಆತ್ಮದ ಎಲ್ಲ ಆಶೀರ್ವಾದದ ಒಳಗೆ നമ്മളെ ഒവ്വൊരുവരെയും ആണ്ടവർ പ്രവേശിപ്പിച്ച്, ಒಬ್ಬೊಬ್ಬರು ದೇವರು ಪ್ರವೇಶಿಸ ಮಾಡಿದ್ರು. പ്രവേശിപ്പിച്ച് നമ്മളെ എങ്ക ഒക്കാര വച്ചിരിக்கிறோம். ಈಗ
ಅದರ ಬೌಂಡ್ರಿ ಒಳಗೆ ನಮ್ಮನ್ನ ಕರ್ಕೊಂಡು ದೇವರು ಎಲ್ಲಿ ಕುಂಡ್ರಿಸಿದಾರೆ ಗೊತ್ತಾ? பிதாவான தேவன் எங்க உட்கார்ந்து இருக்கிறார்களோ அதே பக்கத்திலே நம்மளை உட்கார வச்சிருக்கிறார். ತಂದೆಯಾದ ದೇವರು ಎಲ್ಲಿ ಕುಳಿತಿದ್ದಾರೋ ಅದೇ ಸಿಂಹಾಸನದಲ್ಲಿ ದೇವರು ನಿಮ್ಮನ್ನ ಕುಳ್ಳರಿಸಿದ್ದಾರೆ. இன்றைக்கு பிதாவான தேவனுடைய காலின் கீழே எதெல்லாம் அமர்ந்திருக்கிறார்களோ அதெல்லாம் இந்த உணர்வை உணர்ந்த தேவ பிள்ளைகளுடைய கால் கீழே அமரப்பட்டிருக்கிறார்கள். பிதாவான தேவனுடைய காலின் கீழே உலகத்தில் எதெல்லாம் பயங்கள், நிராசைகள், தனிமைகள், எல்லா தோல்விகளும் காலின் கீழே பிதாவானவர் முறியடிச்சு ஜெயம் கொண்டிறார்களோ ತಂದೆಯಾದ ದೇವರ ಪಾದದ ಕೆಳಗೆ ಯಾವ ಸೋಲುವಿಕೆ, ನಿರಾಶೆ, ಮನಗುಂದುವಿಕೆ, ಭಯ ಯಾವ ಎಲ್ಲವೂ ತಂದೆಯಾದ ದೇವರ ಕಾಲ ಕೆಳಗಿದೆ ಅಲ್ವಾ? ಅದೆಲ್ಲ ಅಂದ வெற்றி எல்லாம் நமக்காண்டவர் சுதந்திரம் ಜಯವನ್ನು ಅದೇ ಅಧಿಕಾರವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. இது உண்மை, ಇದು ಸತ್ಯ, இது ஆல்ரெடி டன், இது நடந்திருக்கு, ಇದು ಆಲ್ರೆಡಿ ಆಗಿದೆ. ஆனால் பிசாசு, ಆದರೆ ಸೈತಾನನು இப்பொழுதும் நம்முடைய சிந்தனை மேலே ಈಗೂ ನಮ್ಮ ಚಿಂತೆಗಳಲ್ಲಿ நீ மறுபடியும் இழந்தவனாயிருக்கு. ಪಿಶಾಚು ಏನ್ ಮಾಡ್ತಾರೆ ಮನಸ್ಸಲ್ಲಿ, ನೀನು ಎಲ್ಲ ಕಳ್ಕೊಂಡ್ಬಿಟ್ಟಿದೀಯಾ, ನಿನ್ಗೆ ಯಾರು ಇಲ್ಲ, ನಿನಗೇನು ಇಲ್ಲ, ನೀನು ಒಂಟಿ, அந்த எண்ணத்தை கொண்டு வச்சிருக்கிறோம். ಆ ಯೋಚನೆ ತರ್ತಾ ಇದ್ದಾನೆ. ஆனா நம்ம ஒவ்வொருவரும் ஆண்டவர் மறுபடியும் கட்டி எழுப்ப ஆண்டவர் விரும்புகிறார். ಆದರೆ ದೇವರು ಮತ್ತೆ ಆ ಒಂಟಿ ತಾಣದಿಂದ ಬಿಡಿಸಿ ಮತ್ತೆ ಅಧಿಕಾರದ ಒಳಗೆ, ಆ ಎಲ್ಲೆ ಒಳಗೆ ದೇವರು ತರಲಿಕ್ಕೆ ಬಯಸ್ತಾ ಇದ್ದಾರೆ. தேவனுடைய சமூகத்தில் இருந்த மனிதன் விலகினாலே அவന്റെ வாழ்க்கையில் முறியடிக்கப்பட்ட ரெண்டு அனுபவம், தலையும் சரீரமும் தம்மிலுள்ள தொடர்பு, சரீரத்தின் ஒவ்வொரு உறுப்புகள் தம்மிலுள்ள தொடர்பு, இந்த ரெண்டு தொடர்பான அற்றுப்போயது. ನೋಡಿ, ತಂದೆಯಾದ ದೇವರು ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿದಾಗ ಶರೀರ ಮತ್ತು ಯೇಸು ಕ್ರಿಸ್ತನ ಎಲ್ಲ ಅಂಗಗಳು ಮುರಿಯಲ್ಪಟ್ಟಾಗ യേശുവിനുമായിട്ടുള്ള ഐക്യം നമ്മുടെ വാഴ്ക്കയിൽ മിസ്സായി പോയ വേളയില് നമ്മുടെ വാഴ്ക്കയിലെ തലയായ ക്രിസ്തുവും ശരീരവും തമ്മിലുള്ള ബന്ധം മുറിയടിക്കപ്പെട്ടത് മറ്റുമല്ല, இந்த கை, கால், கண்கள், இதெல்லாம் ஒவ்வொரு விசுவாசிகள் தம்மிலுள்ள மனிதனும் தம்மிலுள்ள தொடர்பு. முதலில் மனிதனும் ஆண்டவன் தம்மிலுள்ள தொடர்பு, இரண்டாவது மனிதனும் தம்மிலுள்ள தொடர்பு. இந்த ரெண்டு தொடர்பு முறியடிக்கப்பட்டிருக்கு. ನೋಡಿ, ಮನುಷ್ಯನಿಗೂ ಮನುಷ್ಯನಿಗಿರುವಂತ ಒಂದು ಅನ್ಯೂನತೆ, ದೇವರಿಗೂ ಮನುಷ್ಯ ಇರುವಂತ ಅನ್ಯೂನತೆ, ಇದೆಲ್ಲವನ್ನ ದೇವರು ಒಂದು ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತನ ಶರೀರವು ಶಿಲುಬೆ ಮೇಲೆ ನಮಗೋಸ್ಕರ ಮುರಿಯಲ್ಪಟ್ಟಿದೆ. ஹல்லேலூயா. இந்த ப்ராசஸ் ஆல்ரெடி எல்லாம் முடிஞ்சு போயிருக்கு. ಇದೆಲ್ಲ ಆಲ್ರೆಡಿ ಶಿಲುಬೆ ಮೇಲೆ ಆಗಿದೆ. ஆனால் இந்த முடிஞ்ச விஷயம் ஏன் நம்முடைய வாழ்க்கையில் எக்ஸ்பீரியன்ஸ் ஆகல? ಯಾಕೆ ಈ ಮುಗಿದಿರೋ ವಿಷಯವು ಎಲ್ಲ ಆಗಿದ್ರು ಕೂಡ ಯಾಕೆ ಇನ್ನೂ ನಾವು ಅದನ್ನ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ? சுகம் நமக்கு அவന്റെ காயங்களால் சுகம் கிடைச்சு ஏன் எக்ஸ்பீரியன்ஸ் ஆகல? ಆತನ ಗಾಯಗಳಿಂದ ನಮಗೆ ಗುಣವಾಯಿತು ಅಂತ ಇದೆಯಲ್ಲ, ಯಾಕೆ ಇನ್ನೂ ಅನುಭವಕ್ಕೆ ಒಳಗೆ ಬರ್ತಾ ಇಲ್ಲ ನಾವು? ஆண்டவர் நம்மளை பூர்ண பரிசுத்தராக்கி ஏன் அந்த பரிசுத்தம் எக்ஸ்பீரியன்ஸ் ஆகல? ದೇವರನ್ನ ಪರಿಪೂರ್ಣ ಪರಿಶುದ್ಧವಾಗಿ ಮಾಡಿದ್ರು ಕೂಡ ಯಾಕೆ ಅದನ್ನ ಅನುಭವಿಸಕ್ಕೆ ಆಗ್ತಾ ಇಲ್ಲ? ஏன் அந்த ಅಥಾರಿಟಿ நம்முடைய வாழ்க்கையில் எக்ஸ்பீரியன்ஸ் ஆகல? ಯಾಕೆ ಅಧಿಕಾರ ನಮ್ಮ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ? அதுக்காகத்தான் இந்த சபா வாழ்க்கையிலூടെ ஆண்டவர் மறுபடியும் நம்மளை கட்டி எழுப்புகிறார். ಅದಕ್ಕೆ ಈ ಸಭೆಯ ಅನ್ಯೋನ್ಯತೆಯಲ್ಲಿ ದೇವರು ಮತ್ತೆ ನಮ್ಮನ್ನ ಕಟ್ಟಿ ಎಬ್ಬಿಸ್ತಾ ಇದ್ದಾರೆ. நம்முடைய ஆவியில் ஆண்டவர் கட்டி எழுப்பியா? ಆತ್ಮಿಕವಾಗಿ ದೇವರು ಕಟ್ಟಿ ಎಬ್ಬಿಸಿದ್ದಾರೆ. ஆனால் நம்முடைய மனநிலைமைகளிலே, ಅದರ ಮನಸ್ಸಿನಲ್ಲಿ மறுபடியும் பல பல எண்ணங்களினால, அவிசுவாசத்தினால, நான் ஒண்ணுமே இல்லை, எனக்கு ஒன்றும் கிடைக்கல, எந்த எண்ணத்தை பிசாசு போட்டு நம்மளை அந்த தோல்விக்குள்ள வச்சிருக்கிறோம். ತಿರುಗಿ ಸೈತಾನ ಮನಸ್ಸಿನಲ್ಲಿ ನೀನೇನು ಇಲ್ಲ, ನೀನೇನಕ್ಕೂ ಪ್ರಯೋಜನವಾಗದವಳು, ಈ ತರ ಆಲೋಚನೆ ತಂದು ಸೈತಾನ್ ಮತ್ತೆ ನಿಮ್ಮನ್ನ ಸೋಲಿನ ಒಳಗೆ ತೆಗೆದುಕೊಂಡು ಹೋಗಕ್ಕೆ ನೋಡ್ತಾ ಇದ್ದಾನೆ. அதான் ஆண்டவர் சொல்லுகிறார். ಆದ್ರೆ ಅಪ್ಪ ಹೇಳ್ತಾ ಇದ್ದಾರೆ, பிசாசு, பாதாள கோபுரங்கள் எவ்வளவு நின்ன தரம் மட்டடிச்சு நின்ன மறுபடியும் முறியடிக்க முயற்சி பண்ணுகிறார்களோ, ಪಿಶಾಚಿಗಳು, ಸೈತಾನ ಕಾರ್ಯಗಳು, ಪಾತಾಳ ಶಕ್ತಿಗಳು ಎಷ್ಟರ ಮಟ್ಟಿಗೆ ನಿನ್ನ ತುಳಿಲಿಕ್ಕೆ, ಹಾಳು ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ರು. நான் என்னுடைய சபையை கட்டுவா, ನಾನು ನನ್ನ ಸಭೆಯನ್ನ
ಕಟ್ಟೆ ഞാൻ കട്ടി എളുപ്പുവാൻ ನಾನು ಕಟ್ಟಿ ಎಬ್ಬಿಸ್ತೇನೆ. ഒരു പാതാള ഗോപുരത്തിനും തടപണ്ണ മുടിയാതെ. ಯಾವ ಪಾತಾಳ ಲೋಕದ ಶಕ್ತಿ ತಡೆ ಮಾಡಕ್ಕೆ ಆಗಲ್ಲ. ஆனால் இந்த காலத்திலும் ಆದ್ರೆ ಈ ಕಾಲದಲ್ಲೂ പാതാള ഗോപുരങ്ങൾ ആവിക്കുரிய ദേവ പിള്ളകളുടെ വളർച്ചയ്ക്ക് തടയായി എളുമ്പപ്പെട്ട് നിൽக்கிறோம். ಈಗಲೂ ಕೂಡ ದೇವರ ಮಕ್ಕಳ ಅಭಿವೃದ್ಧಿಗಾಗಿ ಪಾತಾಳ ಲೋಕದ ಶಕ್ತಿಗಳು ತಡೆಯಾಗಿ ಕಾರ್ಯ ಮಾಡ್ತಾನೆ ಇದೆ. சிலுவையிலே ஆண்டவர் நமக்கு சுதந்திரிக்கப்பட்ட அந்த வெற்றியை பூர்ணமாய் சுதந்திரிக்க விடாமல் அன்று முதலே பாதாள கோபுர சக்திகள் பிரயாசப்பட்டு கொண்டிருக்கிறார்கள். ಈ ಶಿಲುಬೆ ಮೇಲೆ ಯೇಸು ಸ್ವಾಮಿ ನಮಗೋಸ್ಕರ ಮಾಡಿರುವಂತ ಬಿಡುಗಡೆಯನ್ನ ಪರಿಪೂರ್ಣವಾಗಿ ಅನುಭವಿಸಿದಾಗೆ ಆವತ್ತಿಂದಲೇ ಇಲ್ಲಿವರೆಗೂ ಆ ಪಿಶಾಚಿ ಶಕ್ತಿಗಳು ತಡೆ ಮಾಡಕ್ ಪ್ಲಾನ್ ಮಾಡ್ತಾನೆ ಇದೆ. ஆனா ஒரு காரியம் நம்ம நம்ப வேண்டும். ಆದ್ರೆ ಒಂದು ನಂಬಿಕೆ ಇರಲಿ, ஆண்டவர் நமக்காய் ஆயத்தப்படுத்தியது தான். ದೇವರು ನಮಗೋಸ್ಕರ ಸಿದ್ಧ ಮಾಡ್ದಂಗೆನೆ. அது சத்தியம், ಅದು ಸತ್ಯ, அது நடந்து முடிஞ்சிருக்கு, ಅದು ಮಾಡಾಯ್ತು, அது டன், அது கழிஞ்சு முடிஞ்சிருக்கு. ಆಗಲೇ ದೇವರು ಶಿಲ್ಬೆ ಮೇಲೆ ಅವನ ತಲೆ ಜಡ್ಜ್ ಆಯ್ತು. ஒவ்வொரு நாளும் அந்த உணர்வு, ಒಂದು ದಿನವೂ ಆ ಗ್ರಹಿಕೆ, உணர்விலே வளர வேண்டும், ಆ ಗ್ರಹಿಕೆಯಲ್ಲಿ ಬೆಳಿಬೇಕು, ನಾವು விசுவாசத்திலே வளர வேண்டும், ನಂಬಿಕೆಯಲ್ಲಿ ಬೆಳಿಬೇಕು, பிரத்யாசையிலே வளர வேண்டும், ಆಸಕ್ತಿಯಲ್ಲಿ ಬೆಳಿಬೇಕು, அந்த ஐக்கியத்திலே வளர வேண்டும், ಅನುಭೂತಿಯಲ್ಲಿ ಬೆಳಿಬೇಕು, அந்த சத்தியத்தின் புரிந்து கொள்ளுறதிலே வளர வேண்டும், ಸತ್ಯವನ್ನು ಗ್ರಹಿಸಿಕೊಳ್ಳುವುದರಲ್ಲಿ ಬೆಳಿಬೇಕು. ಆಮೆನ್. ஹல்லேலூயா. நமக்கறியாம் வேதத்தில் ஆண்டவர் உபமாய் சொல்லியிருக்கு. ದೇವರೊಂದು ಉದಾಹರಣೆ ಹೇಳಿದ್ರೆ ಬೈಬಲ್ ಅಲ್ಲಿ, விதைக்கிறவர் விதைக்க போனார்கள், ಬಿತ್ತುವನು ಬಿತ್ತುವುದಕ್ಕೆ ಹೊರಟ. அந்த வித்து நமக்குள்ள அந்த விதைக்க போன டைமிலே ஒரு சிலது வழியிலே, ஒரு சிலது பாறையிலே, ஒரு சிலது முள்ளின் இடையிலே வீழப்பட்டார். ಕೆಲವು ಬೀಜಗಳು ದಾರಿ ಮಗ್ಗಲಲ್ಲೂ, ಕೆಲವು ಬೀಜಗಳು ಬಂಡೆ ನೆಲದ ಮೇಲೂ, ಕೆಲವು ಬೀಜಗಳು ಮುಳ್ಳು ಗಿಡಗಳ ಮೇಲೆ ಬಿದ್ದಿದೆ. ஆனால் ஒரு சில வித்துகள் நல்ல நிலத்தில் வீழப்பட்டு, ಕೆಲವು ಒಳ್ಳೆ ಬೀಜಗಳು ಮಾತ್ರ ಒಳ್ಳೆ ನೆಲದ ಮೇಲೆ ಬಿದ್ದಿದೆ. இன்னொரு உதாரணம் ஆண்டவர் சொல்லி இருக்கு. ಇನ್ನೊಂದು ಉದಾಹರಣೆ ಹೇಳಿದ್ದಾರೆ. ஒரு அழகான வீடு கட்டி இருக்கு, ಒಂದು ಸುಂದರವಾದ ಮನೆ ಕಟ್ಟಿದೆ, நல்ல வீடு ಮನೆ கட்டி இருக்கு, ಸಕ್ಕತ್ತಾಗಿರೋ ಒಳ್ಳೆ ಮನೆ ಕಟ್ಟಿದೆ. ஆனால் காற்றடிச்சு, ಆದ್ರೆ ಬಿರುಗಾಳಿ ಬೀಸಿ மழை வந்துச்சு, ಮಳೆ ಬಂದು நதிகள் பொங்கிருச்சு, ಅದು ನದಿಗಳ ಪ್ರವಾಹ ಉಕ್ಕಿ ಬಂದು, ஆனால் அந்த வீடு கிறிஸ்துவ அந்த அடிஸ்தானம் கிளியர் ஆகாததினால அந்த வீடு நசிச்சு போயின்னு சொல்லி, ಅದು ಕ್ರಿಸ್ತನೆಂಬ ಬಂಡೆ ಮೇಲೆ ವಾಕ್ಯದ ಮೇಲೆ ಕಟ್ಟದೇ ಇರುವ ಆ ಮನೆಗಳೇನಾಯ್ತು, ದಡಂಬನೆ ಕುಸಿದು ಬಿತ್ತು. இது ரெண்டு உபமையும் நமக்குள்ள இருக்கிற ஆவிக்குரிய வளர்ச்சியை முன்னேற்றத்தை குறிக்கிறோம். ಈ ಎರಡು ಉಪಮಾನಗಳು ನಮ್ಮೊಳಗಿರುವಂತ ಆತ್ಮಿಕವಾದ ಬೆಳವಣಿಗೆಯನ್ನು ಕುರಿತು ಹೇಳುವಂತದ್ದಾಗಿದೆ. ஒரு காரியம் நான் சொல்லிடுறேன், ஆண்டவர் எல்லாம் நமக்கு செய்து முடிச்சு ஆவியிலே செய்து முடிச்சிருக்குமானாலும் நம்முடைய மனநிலைமையிலே அந்த ஆவியிலே ஆண்டவர் செய்து முடிச்ச விஷயத்தை மனநிலைமையிலே பூர்ணமாய் அக்செப்ட் பண்ணாமல் பல எண்ணங்களிட்டு தடப்படுத்துகிற இந்த தடையில் இருந்து நமக்கு ஆவியிலே ஒரு முன்னேற்றம் நமக்கு தேவை. ದೇವರು ನಮಗೋಸ್ಕರ ಎಲ್ಲ ಮಾಡಿದ್ದಾರೆ, ಆದ್ರೆ ಆತ್ಮದಲ್ಲಿ ಗ್ರಹಿಸ್ತೀವಿ, ನಮ್ಮ ಮನಸ್ಸಿನಲ್ಲಿ ಅದನ್ನ ಪರಿಪೂರ್ಣ ಗ್ರಹಿಸದೇ ಇರುವುದರಿಂದ ಆ ತಡೆಗಳಿಂದ ಇನ್ನೂ ನಾವು ಹೊರಗಡೆ ಬರಕ್ ಆಗ್ತಾ ಇಲ್ಲ. ಇನ್ನೂ ಆ ಸೈತನ್ ತಂತ್ರದೊಳಗೆ ನಾವಿದ್ದೀವಿ. அந்த விதையாய் நமக்குள்ள அது இருக்கு, ಅದೊಂದು ಬೀಜವಾಗೇ ಇದೆ. வேதத்தில் ஒரு வார்த்தை இருக்கு, ஒரு தடவை நமக்குள்ள பெற்றுக்கொண்ட அந்த நம்பிக்கை, விசுவாசம் கடைசி பரியந்தம் நாம் அது பாதுகாத்து கொள்ளப்படணுமானால் நமக்கு இந்த உலகத்தில் நமக்கு ஒரு போராட்டம் இருக்கு. ನೋಡಿ, ನಮಗೆ ನಂಬಿಕೆಗೆ ಬೈಬಲ್ ಹೇಳ್ತದೆ, ಕೊನೆಯವರೆಗೂ ಈ ನಂಬಿಕೆಯನ್ನು ಕಾಪಾಡ್ಕೋಬೇಕು ಅಂದ್ರೆ ಆ ನಂಬಿಕೆಗೆ ವಿರುದ್ಧವಾಗಿ ಒಂದು ಹೋರಾಟ ಈ ಭೂಮಿ ಮೇಲೆ ನಮಗೆ ಇದೆ. நமக்குள்ள ஒரு தடவை ஆண்டவர் அந்த விசுவாசத்தை தந்திருக்கு, ಒಂದೇ ಸಲ ನಂಬಿಕೆ ಕೊಟ್ಟಿರೋದು, ஒரு தடவை தந்திருக்கு, ಒಂದೇ ಸಲ ನಂಬಿಕೆ ಬಂದಿದ್ದು. அப்போஸ்தலனாகிய பவுல் சொல்லி, ಪೌಲ ಹೇಳ್ತಾನೆ, என் விசுவாசத்தை நான் பாதுகாத்துக் கொண்டேன், ನನ್ನ ನಂಬಿಕೆಯನ್ನು, ನಾನು ಕ್ರಿಸ್ತ ನಂಬಿಕೆಯನ್ನು காப்பாடிக்கொண்டிருந்தேன். அந்த பகுதியில் அவன் சொல்லி இருக்கு. ಅಲ್ಲ, ಅವನು ಹೇಳ್ತಾನೆ, எல்லா சாதகமான சூழ்நிலை அல்ல என்னோட வாழ்க்கையில, ನನ್ನ ಜೀವಿತದಲ್ಲಿ ಎಲ್ಲ ಅನುಕೂಲವಾಗಿರಲಿಲ್ಲ. தேமாஸ் என்று சொல்லுகிற ஒரு உடன் ஊழியன்,
ದೇವಾನು ಎನ್ನುವಂತ ಒಬ್ಬ ಜೊತೆ ಸೇವಕ முதல் நாளிலே உற்சாகமாய் ஊழியம் செய்து ಮೊದಲ ದಿವಸ ಸಂತೋಷನ ಜೊತೆ ಸೇವೆ ಮಾಡ್ದ. இந்த டீனாஜபுரையே எடுத்து தலைகீழாய் வைக்க வேண்டும் என்று ஆர்வத்தோட ஊழியம் பண்ணி ಈ ಟಿ ನರಸೀಪುರವನ್ನೇ ತಲೆ ಕೆಳಗಾಗಿ ಮಾಡಬೇಕೆಂಬ ದಾಹನೊಂದಿಗೆ ಪ್ರಾರ್ಥನೆ ಸೇವೆಯನ್ನು ಮಾಡ್ದ. ஆனா கொஞ்ச காலம் கழிஞ்ச பிற்பாடு ಸ್ವಲ್ಪ ಕಾಲ ಆದ ತಕ್ಷಣ உலக ஆசையிலே பின்மாறிப்போய் ಲೋಕದ ಆಸೆ ಅವರೊಳಗೆ ಬಂದಿದ್ದ ದೇವನು ಪೌಲನ್ನು ಬಿಟ್ಟು ಹೊರಟೋದ. அந்த வேளையில் பவுல் சொல்லல, ಆ ಟೈಮ್ ಪೌಲ್ ಹೇಳಲಿಲ್ಲ தேமா போயிருக்கு, ದೇವ ಹೊರಟೋದ, ஞானும் அந்த வழியே போய் ನಾನು ಆ ಲೋಕದ ಕಡೆಗೆ ಹೊರಟೋಗ್ತೀನಿ. பவுல் அப்படி ಪೌಲ್ ಆತರ ಹೇಳಲಿಲ್ಲ. இரண்டாவது சொல்லி ಎರಡು ಸಲ ಹೇಳ್ತಾರೆ, ചെമ്പ് പണിക്കാരൻ അലക്സാണ്ടർ എന്ന് പറയുന്ന ഒരു നവർ ಒಬ್ಬ ಅಲೆಕ್ಸಾಂಡರ್ ಎಂಬ ಒಬ್ಬ ಕಂಚುಗಾರ ಅಲೆಕ್ಸಾಂಡರ್ எனക്കെതിരെ ചിന്ന ദ്രോഹമല്ല ചെയ്തത്, ಅವ್ರು ಹೇಳ್ತಾರೆ ಪೌಲನು ಅಲೆಕ್ಸಾಂಡರ್ ಚಿಕ್ಕ ದ್ರೋಹ ಅಲ್ಲ ನನಗೆ ಮಾಡಿದ್ದು, எனக்கெதிരെ பெரிய துரோகம் செய்து. ಬಹಳ ದೊಡ್ಡ ದ್ರೋಹ ಮಾಡಿದ ನನಗೆ. ಅವನು நீ சர்ச்சு வரக்கூடாது, ನೀ ಸಭೆಗೆ ಬರಬಾರದು, ஊழிய செய்யக்கூடாது, ಸೇವೆ ಮಾಡಬಾರದು, நீ தலை நிவர்ந்து நடக்கக்கூடாது, ತಲೆ ಎತ್ತಿ ನಡೆಯಬಾರದು, நீ எதெல்லாம் அவதூறாയി கேட்டால் நீ பாதிக்கப்படும் என்ன திட்டம் போட்டு உனக்கு பாதிக்கப்படக்கூடியதான, நீ தற்கொலைப்படக்கூடியதான, നിന്റെ മൈൻഡ് ഇടിയപ്പെടുകയുള്ളതാന ബാധിപ്പ് നിന്മേലെ പോട്ട അലക്സാണ്ടർ എന്ന് ഒരുവനുണ്ടായിരുന്നു. ಇವನು ತುಂಬಾ ಹಿಂಸೆ ಕೊಟ್ಟು ಗಲಿಬಿಲಿ ಮಾಡಿ ಮನಸ್ಸು ನೋಯಿಸಿ ಎಲ್ಲ ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನ್ನಷ್ಟು ಮಟ್ಟಿಗೆ ಅವನು ಪೌಲನ್ನ ಕುಗ್ಗಿಸ್ತಾ ಕೇಡು ಮಾಡ್ದ. ஆனா பவுல் சொல்லல, ಆಗ ಪೌಲ್ ಹೇಳಲಿಲ್ಲ அலெக்சாண்டர் செய்த ஞானும் அப்படி செய்யலன்னு சொல்லல, ಅಲೆಕ್ಸಾಂಡರ್ ಹಂಗ್ ಮಾಡ್ದ ನಾನು ಅವ್ರಿಗೆ ಹಂಗೆ ಮಾಡ್ತೀನಿ ಅಂತ ಅವನು ಹೇಳಿಲ್ಲ. எந்த சர்ச்சு எந்த ஊழியம் எந்த ஆண்டவர் என்று சொல்லி பின்வாரி போங்கல. ಯಾವ ಚರ್ಚ್ ಯಾವ ದೇವರು ಯಾವ ಏಸಪ್ಪನೋ ಅಂತ ಹೇಳಿ ಅವನು ಹಿಂಜಾರಿ ಹೋಗಲಿಲ್ಲ. அந்த வேளையிலும் என்னுடைய விசுவாசத்தை ಅವ್ರು ಹೇಳ್ತಾರೆ, ಆ ಸಮಯದಲ್ಲೂ ಅವ್ರು ಹೇಳ್ತಾರೆ, ನಾನು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. கடைசியில பவுல் ஒரு வார்த்தை கூட சொல்லி இருக்கு, ಕೊನೆಯ ಒಂದು ಮಾತು ಹೇಳ್ತಾನೆ ಅವನು, நான் பல தடவை தியானிச்ச அந்த பகுதி, ಆ ಭಾಗವನ್ನು ನಾನು ಬಹಳ ಸಾರಿ ಧ್ಯಾನ ಮಾಡಿದ್ದೇನೆ. 2 திமோத்தேயு 4ஆம் அதிகாரத்திலே அது നിങ്ങൾക്ക് വീട്ടിൽ പോയി பார்க்க வேண்டும். 2 ತಿಮೋಥೆಯ 4ನೇ ಮನೆಗೆ ಹೋಗಿ ನೋಡ್ಕೊಳ್ರಿ, வீட்டில் போய் നിങ്ങൾ അത് பார்க்கணும். ಮನೆಗೆ ಹೋಗಿ ಓದ್ಕೊಳ್ರಿ. என்னுடைய கடைசி டைமில யாரும் எனக்கு துணையே நிற்கல. ನಾನು ತುಂಬಾ ಸರಿ ಧ್ಯಾನಿಸಿದ ವಾಕ್ಯ, ನನ್ನ ಕಡೆಗಾಲ ಸಮಯದಲ್ಲಿ ನನ್ನ ಜೊತೆ ಯಾರು ಸಹಾಯಕ್ಕೆ ನಿಲ್ಲೇ ಇಲ್ಲ. என்னோட கரத்தில் எத்தனையோ பேர் வியாதிகள் சுகமாயிருக்கு. ಅಂದ್ರೆ ನೋಡಿ, ಅವನ ಕೈಯಿಂದ ಎಷ್ಟೋ ಜನ ಕಾಯಿಗಳು ವಾಸಿ ಆಗಿದೆ, எத்தனையோ பேர் விடுவிக்கப்பட்டிருக்கு, ಎಷ್ಟೋ ಜನಗಳಿಗೆ ಬಿಡುಗಡೆ ಆಗಿದೆ, எத்தனையோ சபைகள் நான் ஸ்தாபிச்சிருக்கேன், ಎಷ್ಟೋ ಸಭೆಗಳನ್ನು ಸ್ಥಾಪಿಸಿದ್ದಾರೆ. ஆனால் யாரும் எனக்கு துணை நிற்கல, ಯಾರು ನನ್ನ ಜೊತೆ ಕೈ ಜೋಡಿಸಲಿಲ್ಲ, ಜೊತೆ ನಿಲ್ಲಿಲ್ಲ, ಸಹಾಯಕ್ಕೆ ನಿಲ್ಲಿಲ್ಲ, ಒಬ್ರು ಇಲ್ಲ, யாரும் துணை நிற்கல, ಯಾರು ನಿಲ್ಲಿಲ್ಲ. அந்த வேளையில் பவுல் சொல்லி, ಆ ಟೈಮಲ್ಲಿ ಪೌಲ್ ಹೇಳ್ತಾನೆ, கர்த்தனோ எனக்கு துணை நின்றார், ಆದ್ರೆ ಕರ್ತನೋ ನನ್ನ ಜೊತೆಯಲ್ಲಿ ನಿಂತನು. அந்த வேளையில் என்னோட விசுவாசத்தை பாதுகாத்துக் கொண்டேன். ಅವ್ರು ಹೇಳ್ತಾರೆ, ಆ ಟೈಮಲ್ಲೂ ನಾನು ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡೆ. பிரியமானவர்களே, നിങ്ങൾക്കുള്ള ഒരളവിൽ വിശ്വാസം ഇருக்கு, ನಿಮ್ಮೊಳಗೆ ಒಂದು ನಂಬಿಕೆ ಇದೆ ಅಲ್ವಾ? இந்த நம்பிக்கை கடைசி பரியந்தம் ಈ பாதுகாத்து ನಂಬಿಕೆನ ಕೊನೆವರೆಗೂ காப்பாடுக்கணும். ஆனா இந்த பாதுகாத்துக்குரியதான சூழ்நிலை சாதகமாயிருக்கிற உலகத்தில் அல்ல நாம் வாழ்ந்து கொண்டிருக்கிறது. ಈ ನಂಬಿಕೆಯನ್ನ ಯಾವ ತೊಂದರೆ ಇಲ್ಲದೆ ಕಾಪಾಡ್ಕೋಬಹುದಪ್ಪ ಅಂತ ಹೇಳಕ್ ಆಗಲ್ಲ. ಅದನ್ನ ಕಾಪಾಡ್ಕೊಳ್ಳೋ ಕಷ್ಟವಾಗಿರುವ ಲೋಕದಲ್ಲಿ ನಾವು ಇದ್ದೀವಿ. வருகிற நாடுகளில் இதிலும் அதிகமாய் நம்மளை பின்மாறி கொண்டு போவதற்குரியதான சிச்சுவேஷன் வருவார். ಮುಂದೆ ದಿನಗಳಲ್ಲಿ ನೀವು ಹಿಂಜಾರಿ ಹೋಗುವಂತೆ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಬಿಡುವಂತ ಪರಿಸ್ಥಿತಿಗಳು ಬರಬಹುದು. அந்த வேளையிலும் நம்முடைய விசுவாசத்தை நாம் பாதுகாத்துக் கொள்ளணும். ಆ ಸಮಯದಲ್ಲೂ ನಮ್ಮ ನಂಬಿಕೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ஹல்லேலூயா, ஹல்லேலூயா. வார்த்தை சொல்லி இருக்கு, மழை பெய்திருக்கு, நதி வந்திருக்கு. ஆனால் அந்த வேளையிலே அடிஸ்தானம் பலகீனப்பட்டதினால அந்த வீடு நசிக்கப்பட்டது. ಮಳೆ ಜೋರಾಗಿ ಮಳೆ ಬಂತು, ಬಿರುಗಾಳಿ ಬೀಸ್ತು, ಪ್ರವಾಹ ಬಂತು. ಆ ಅಡಿಪಾಯ ಅದು ಕ್ರಿಸ್ತನ ಮೇಲೆ ಇಲ್ಲದ ಕಾರಣ ದಡಂಬನೆ ಕುಸಿದು ಬಿತ್ತು. നമുക്കൊരു ഒരു അടിസ്ഥാനം இருக்க வேண்டும். ನಮಗೊಂದು ಅಡಿಪಾಯ, ಭದ್ರವಾದ ಅಡಿಪಾಯ ಇರಬೇಕು. பவுல் சொல்லி இருக்கு, ಪೌಲ್ ಹೇಳ್ತಾರೆ, ഞാൻ ആരെ നമ്പി ഇരിക്കുന്നു നன்றாய் ഞാൻ അറിഞ്ഞിരിக்கிறேன். ನಾನು ಯಾರು ನಂಬಿದ್ದೀನೋ ನಾನು ನಂಬಿರುವ ಆತನನ್ನು ಬಲ್ಲೆನು. പ്രിയമാനവர்களே, നമ്മൾ ഇன்றைக்கு ആദിമ സഭയിലെ പോരാട്ടങ്ങളെ കുറിച്ച് கொஞ்சம் ഞാൻ பேசியிருக்கு. ನೋಡಿ, ಆದಿ ಸಭೆಯ ಹೋರಾಟಗಳನ್ನ ಸ್ವಲ್ಪ ನಾನು ನಿಮಗೆ ಮಾತಾಡಿದ್ದೀನಿ. உண்மை சொல்லிடுச்சினால்
ஒரு சுவிசேஷ நிமித்தம் ஆண்டவருடைய விசுவாசத்தினால பாதிக்கப்படுகிறதான ஒரு போராட்டமும் அந்த அளவுக்கு தேவ சபையிலே ആദിമ സഭയിലും ഇന്നത്തെ സഭയിലെ പിള്ളകൾ അനുഭവിക്കുന്നത് പോലത്തെ പോരാട്ടം ഒന്നും നമ്മുടെ வாழ்க்கையில் നടക്കല. ಆದಿ ಸಭೆಯಲ್ಲಿ ಅವರು ಅನುಭವಿಸಿದಂತ ಹಿಂಸೆಗಳು ಹೋರಾಟಗಳು ದೇವರ ಕೃಪೆ ಇನ್ನು ನಮ್ಮ ಸಭೆ ನಮ್ಮ ಅಂದ್ರೆ ಈ ದಿನಗಳಲ್ಲಿ ಯಾವ ಸಭೆಯಲ್ಲೂ ನಡೆದಿಲ್ಲ. இன்றைக்கு இந்த மாசம் ಈ ತಿಂಗಳು இந்தியாவிலே எத்தனை ஊழியர்கள் சுவிசேஷ நிமித்தம் ஜெயிலாயிருக்கும் தெரியுமா? ಈ ತಿಂಗಳಲ್ಲಿ ಕಳೆದ ತಿಂಗಳಲ್ಲಿ ಎಷ್ಟು ಸೇವಕರು ಸುವಾರ್ತೆ ನಿಮಿತ್ತ ಜೈಲಿಗೆ ಹೋಗಿದ್ದಾರೆ ಗೊತ್ತಾ? ഈ ജൂലൈ മാസത്തിലെ ಈ ಜೂನ್ ತಿಂಗಳಲ್ಲಿ ಕಳೆದ ಜೂನ್ ತಿಂಗಳಲ್ಲಿ ജൂലൈ 5 മുതൽ 29 വരെ 35 പേർ ജയിലിൽ പോയിരിക്ക്. ಜುಲೈ 5ರಿಂದ 27 ಒಳಗೆ ಬರ್ಕೊಳ್ಳೋ ಪ್ರೇಯರ್ ಮಾಡ್ಕೋಬೇಕು. ಜುಲೈ 5ರಿಂದ 27 35 ಜನ ಸೇವಕರು ಜೈಲಿಗೆ ಹೋಗಿದ್ದಾರೆ ಸುವಾರ್ತೆ ನಿಮಿತ್ತವಾಗಿ. ಏನಕ್ಕೆ? ಸುವಾರ್ತೆ. ജൂലೈ 24 തീയതി യുപിയിൽ സിദ്ധാർത്ഥി അഞ്ചിൽ അംഗ ഊഴിയക്കാർ ജയിലിൽ പോയിരിക്ക്. ಜುಲೈ 25ರಲ್ಲಿ ಯುಪಿಯಲ್ಲಿ ಒಬ್ಬ ಪಾಸ್ಟರ್ ಜೈಲಿಗೆ ಹೋಗಿದ್ದಾರೆ. ജൂൺ 5 പോയിരിക്ക്. ಜೂನ್ 5ರಲ್ಲಿ ಹೋಗಿದ್ದಾರೆ. ഒരു ഊഴിയക്കാരനെ கூப்பிட்டு வாட்ஸ்அப்பில் இருக்கிற நம்பரை பார்த்து அவங்களையும் கூட போட்டு ஜெயிலில் போட்டிருக்கு. ಒಂದು ಸೇವಕರನ್ನ ಕರೆದು ಅವನು ವಾಟ್ಸಪ್ ತೆಗೆದುಕೊಂಡು ವಾಟ್ಸಪ್ ಇರುವಂತ ಎಲ್ಲಾರನ್ನು ಕರೆಸಿ ಅವ್ರನ್ನು ಸೇರಿಸಿ ಜೈಲ್ ಹಾಕಿದ್ದಾರೆ. அங்கே வார்டு மெம்பர் RSS, ಅಲ್ಲಿರುವಂತ ವಾರ್ಡ್ ಮೆಂಬರು RSS, ಪಂಚಾಯತ್ ಪ್ರೆಸಿಡೆಂಟ್ RSS, ಪಂಚಾಯತ್ ಪ್ರೆಸಿಡೆಂಟ್ ಕೂಡ RSS, ಅಡ್ವೊಕೇಟ್ RSS, ಅಲ್ಲಿರುವಂತ ಲಾಯರು RSS, ജഡ്ജി RSS, ಜಡ್ಜು RSS, പോലീസ് അധികാരികൾ RSS, ಪೊಲೀಸ್ ಅಧಿಕಾರಿಗಳು ಕೂಡ RSS, സാക്ഷിക്ക് വരുന്നവർ RSS, ಸಾಕ್ಷಿ ಹೇಳಕ್ ಬರೋರು RSS. ಎಂದ ಕೇಸ್ போட்டாலும் ಜೈಲಿக்குள்ள போடலாம். ಯಾವ ಕೇಸ್ ಹಾಕರು ಜೈಲು ಒಳಗೆ. ಅರ್ಥ ಆಗ್ತಾ ಇದೆಯಾ? இந்த போக்சோ கேஸில் வர தேவையில்லாம ஊழியக்கார ஜெயிலுக்குள்ள போடப்பட்டிருக்கு. போக்சோ கேஸ்ல ಬರುವಂತ ಕಾರ್ಯಗಳನ್ನು ಕೂಡ ಯಾವ ಅವಶ್ಯಕತೆ ಇಲ್ಲದೆ ಸೇವಕರ ಮೇಲೆ ಆಗ್ತಾ ಇದ್ದಾರೆ. ஆனா ஒரு விஷயம் தெரியுமா? இந்த ஊழியக்காருக்கு எதிரே சுவிசேஷ விரோதிகள் இந்த மாதிரி ஜெயிலில் போட்டிருக்கு. கோர்ட் வாய்த வருகிற வேளையிலே இவங்க எல்லாம் குற்றம் செய்யலே என்று சொல்லி இவங்க எல்லாம் வெறுതെ வெளியிலும் வந்திருக்கு. ನೋಡಿ, ಅನೇಕರು ಇವ್ರು ಜೈಲಿಗೆ ಹಾಕಿದ ಮೇಲೆ ಕೋರ್ಟ್ ಕೇಸ್ ನಡೆದು ಇವ್ರು ಏನು ತಪ್ಪು ಮಾಡಿಲ್ಲ ಅಂತ ಹೊರಗಡೆನೂ ಕೆಲವರು ಬಂದಿದ್ದಾರೆ. எத்தனையோ பேர் நம்மளுக்கு இப்ப இந்த நாள்ல நமக்கு பிரச்சனை என்று சொல்லுகிறது என்ன பிரச்சனை? ಇವಾಗ ಹೇಳಿ, ನಿಮ್ಗೆ ಕಷ್ಟ ಏನ್ ಕಷ್ಟ? ಈಗ ಹೇಳಿ, ಇದಕ್ಕಿಂತ ಕಷ್ಟ ಇದೆಯಾ ಬಂದಿದೆಯಾ ನಿಮಗೆ? നമ്മളെ വീട്ടില് ആ കഷ്ട ഈ കഷ്ട ಅಂತೀವಲ್ಲ. നമ്മളെ വീട്ടിൽ പോകുമ്പോ ഹസ്ബൻഡ് ഒരു 5 മിനിറ്റ് ലേറ്റ് ആയി പോകുമ്പോ ലേറ്റ് ആയി ಬರಲ್ಲ ഒരു ಕೆಟ್ಟ ವಾರ್ತೆ പേശി. ಈಗ ಒಂದ್ ವೇಳೆ ಮನೆ ಗಂಡ ಒಂದು ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಯಾಕೆ ಲೇಟ್ ಆಗಿ ಬಂದೆ ಅಂತ ಅದನ್ನೇ ದೊಡ್ಡದು ಮಾಡೋರು ನಾವು. பாஸ்டர் அந்த ஃபுட்பால் மேட்ச் டைம்ல இங்க சர்ச்சில் மீட்டிங் வச்சிருக்கு. இதுதான் நம்மளோட பிரச்சனை. ಅಲ್ಲಿ ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ, ಫೈನಲ್ ನಡೀತಾ ಇದೆ, ಅದೇ ಟೈಮಲ್ಲಿ ಫಾಸ್ಟ್ ಪ್ರೇಯರ್ ಇಟ್ಬಿಟ್ಟಿದ್ದಾರೆ. ಅದೇ ದೊಡ್ಡ ಸಮಸ್ಯೆ ನಮಗೆ. ഞാൻ ഒരു ക്രിസ്ത്യൻ സെമിനാർ ഞാൻ പാത്ത്. ಒಂದು ಸೆಮಿನಾರ್ ನಾನು ನೋಡಿದೆ. കാലം മുതൽ മധ്യാഹ്നം ബൈബിൾ ടീച്ചിങ്, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಬೈಬಲ್ ಟೀಚಿಂಗ್, ಸಾಯಂಕಾಲം ಟೀಚಿಂಗ್, ಸಂಜೆ ಟೀಚಿಂಗ್, 2 മണിക്കൂർ ഫുട്ബാൾ மேட்ச், 2 ಗಂಟೆ ಫುಟ್ಬಾಲ್ ಮ್ಯಾಚ್. அது மக்கள் பார்த்துட்டு ಮಕ್ಕಳು ನೋಡ್ತಾ ಇದ್ದಾರೆ. அப்ப இப்படி மக்களுக்கெல்லாம் சாதகமான சூழ்நிலையிலே இப்போ சேஃப்டி கார்னர்ல அவங்க எல்லாம் ஊழிய செய்து கொண்டிருக்கு. ಅವರಿಗೆ ವಿಶ್ವಾಸಿಗಳಿಗೆ ಅನುಕೂಲವಾದ ಟೈಮಲ್ಲಿ ಸೇವಕರು ಕೂಟಗಳನ್ನ ಏರ್ಪಡಿಸಬೇಕು. ಅವ್ರಿಗೆ ಅನುಕೂಲ ಆಗ್ಬೇಕು. ಕೂಟಗಳಿಗೆ ಅನುಕೂಲವಾಗಿ ಅವ್ರ ಅನುಕೂಲ ಮಾಡ್ಕೊಳ್ಳಲ್ಲ, ಅವ್ರಿಗೆ ಅನುಕೂಲವಾಗಿ ನಾವು ಮಾಡಬೇಕು. പ്രിയമുള്ളവர்களே, வெளிநாடுகள் முஸ்லிம் ராஜ்யங்களிலே, ಹೊರ ದೇಶಗಳಲ್ಲಿ, ಮುಸ್ಲಿಂ ದೇಶಗಳಲ್ಲಿ சின்ன பிள்ளைகள், ಚಿಕ್ಕ ಮಕ್ಕಳು அவங்க முன்ன கொண்டு வரும், ಮುಂದೆ ಕರ್ಕೊಂಡ್ ಬರ್ತಾರೆ. அப்பாவை முதல்ல ஷூட் பண்ணும், ಅಪ್ಪನ ಶೂಟ್ ಮಾಡ್ತಾರೆ. அம்மா கிட்ட சொல்லும், இந்த இயேசுவினை நீ விட்டு விடு. ಅಪ್ಪನ ಸಾಯಿಸ್ಬಿಟ್ಟು ಅಮ್ಮಂಗೆ ಹೇಳ್ತಾರೆ, ಯೇಸು ಬಿಡ್ತೀಯಾ? அப்ப அவங்க சொல்லும், இல்ல எனக்கு இயேசு தான் முக்கியம், ನಾನು ಯೇಸು ಮುಖ್ಯ ಅಂತಾರೆ. அம்மாவை கொல்லும், ಅಮ್ಮನ್ನು ಸಾಯಿಸ್ತಾರೆ. அப்ப இவங்க முன்ன வச்சுதான் சின்ன பிள்ளைகள், ಚಿಕ್ಕ ಮಕ್ಕಳು ஞானஸ்நானப்படல, ಜ್ಞಾನಸ್ನಾನ ಇಲ್ಲ ಇನ್ನು. அவங்க இந்த பார்ட்ரைக்கேஸ் சர்ச் சொல்லும்போ നമ്മൾ சொல்லுங்க RC அவங்க எல்லாம் രക്ഷിക്കപ്പെടല പാരമ്പര്യ സഭയെന്ന് சொல்லுമല്ല. ಈಗ ನಾವು RC ಸಭೆ ಆ ಸಭೆ ಅಂತ ಹೇಳ್ತೀವಲ್ಲ, அந்த சர்ச்சுമായി ಸಂಬಂಧಪಟ್ಟ ಚಿನ್ನ പിള്ളകൾ, ಅಂತ ಸಭೆ ಸಂಬಂಧಪಟ್ಟ ಚಿಕ್ಕ ಮಕ್ಕಳು. നിനക്ക് യേശുവിനെ മറുതലിച്ചാൽ, ಯೇಸುವನ್ನ ತಿರಸ್ಕರಿಸಿದ್ರೆ വെറുതെ പോയിടില്ല.
ತಿರಸ್ಕರಿಸಿದ್ರೆ ಮನೆಗೆ ಹೋಗ್ಬೋದು ನೀವು. ஆனா அவங்க சொல்லி எனக்கு இயேசுதான் முக்கியம். ಅವ್ರು ಹೇಳಿದ್ರು ನನಗೆ ಯೇಸುವೇ ಮುಖ್ಯ. நம்முடைய வாழ்க்கையில் இப்படிப்பட்ட ஒரு விஷயம் வந்துடுச்சுன்னா, ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಇಂಥ ಪರಿಸ್ಥಿತಿ ಬಂದ್ರೆ, நம்முடைய இப்போ இருக்கிற விசுவாசத்தின் அடிப்படையில ಈಗಿರುವ ನಂಬಿಕೆಯ ಅಡಿಸ್ಥಾನದಲ್ಲಿ எத்தனை பேர் ಎಷ್ಟು ಜನ நம்முடைய விசுவாசத்தை இன்றைக்கு அந்த விசுவாசத்தின் அந்த எனர்ஜி, விசுவாசத்தினுடைய அந்த பவரை ஒன்னு ஆராய்ஞ்சு பார்ப்போம். எத்தனை பேர் பிடிச்சு நிற்பார்? ಎಷ್ಟು ಜನ ಇಲ್ಲಿರೋ ನೀವು ನಂಬಿಕೆಯಲ್ಲಿ ಹೇಳ್ತೀರಾ ಇಂಥ ಪರಿಸ್ಥಿತಿ ನಿಲ್ತೀರಾ ಅಂತ? ഒരു ഗവൺമെന്റിന്റെ ലോൺ കിടക്കാവിട്ടാ പള്ളി വരാതെ. ಒಂದು ಸಲ ಕೇಳಬೇಕಾದ ಹಾಕಿದ ಲೋನ್ ಸಿಕ್ಕಿಲ್ಲ ಅಂದ್ರೆ ಚರ್ಚಿಗೆ ಬರಲ್ಲ. ಬೇಕಾದ್ರೆ ಲೋನ್ ಅಪ್ಲೈ ಮಾಡಿದ್ರೆ ಸಿಕ್ಲಿಲ್ಲ ಅಂದ್ಬಿಟ್ಟು ಚರ್ಚ್ ಬಿಟ್ಬಿಡೋದು. பாஸ்டர்ன்ற வைஃப் போன வாரம் என்ன பார்த்து சிரிக்கவே இல்லை, அதனால பள்ளி வரல. ಹೋದ ವಾರ ಪಾಸ್ಟರ್ ಅಮ್ಮ ನಾನು ನೋಡಿ ಸ್ಮೈಲ್ ಮಾಡಲೇ ಇಲ್ಲ, ಅದಕ್ಕೆ ನಾನು ಚರ್ಚಿಗೆ ಬರಲ್ಲ ಅಂದವ್ರು ಎಷ್ಟು ಜನ? பாஸ்டர் போன வாரம் ஏதோ திட்டி செய்தி கொடுத்து அதனால பள்ளி வரல. ಹೋದ ವಾರ ಪಾಸ್ಟರ್ ಮೆಸೇಜ್ ಭಯಂಕರ ಖಾರವಾಗಿತ್ತು, ನನ್ನ ನೋಡೇ ಪ್ರಸಂಗ ಮಾಡಿದ್ರು, ಅದಕ್ಕೆ ನಾನು ಚರ್ಚಿಗೆ ಬರಲ್ಲ. பாஸ்டர் மனப்பூர்வ என்னத்தான் செய்தி கொடுத்திருக்கு. ಪಾಸ್ಟರ್ ಬೇಕು ಅಂತ ನನ್ನ ನೋಡೇ ಪ್ರಸಂಗ ಮಾಡಿದ್ದಾರೆ. நம்முடைய வாழ்க்கை இருக்கிற பிரச்சனை இதுதான். ನಮ್ಮ ಜೀವಿತದ ಸಮಸ್ಯೆ ಇದೆ. ഒരു തടവ ഒരു നടന്ന സംഭവമല്ല, ഒരാൾ പരലോകത്തിൽ പോയിருக்கு. ಒಂದ್ಸರಿ ಒಬ್ಬ ವ್ಯಕ್ತಿ ಪರಲೋಕ ಹೋಗಿದ್ದಾನೆ. അവൻ ആണ്ടവരെ ഞാൻ ഇവളോ പാടുകൾ പെട്ട്, ಅವ್ನು ಹೇಳ್ತಾನೆ, ದೇವರೇ ನಾನು ಇಷ್ಟೊಂದು ಪ್ರಯಾಸ ಪಟ್ಟಿದ್ದೀನಿ, எனக்கு கொஞ்சம் முத்துகள் கூட தர வேண்டும், ನನಗೆ ಹೆಚ್ಚಿನ ಮುತ್ತಿನ ರಾಶಿಗಳ ಕಿರೀಟಗಳನ್ನ ಕೊಡಪ್ಪ ಅಂತ. அப்ப தூதர்கள் கேட்டது என்ன பாடுபட்டிருக்கு? ಆಗ ದೂತರು ಕೇಳಿದ್ರೆ, ನೀನು ಏನ್ ಪಾಡುಪಟ್ಟು ಏನೆಲ್ಲ ಬಾಧೆ ಪಟ್ಟಿದೆ ಹೇಳೋದು. ஆனா அங்க போயது கேரளா ஊழியருக்கு தான் போயாங்க. கேரளா ஊழியர், ಅಲ್ಲೆಲ್ಲ ಕೇರಳ ಸೇವಕರೆಲ್ಲ ಇದ್ರಂತೆ. அவ கேரளா ஊழியர் தான் பரலோகத்துக்கு போயிருக்கு. ಕೇರಳ ಸೇವಕರು ಮಾತ್ರ ಪರಲೋಕ ಹೋಗಿರೋದು. அவர் சொல்லி ಅವ್ರು ಹೇಳಿದ್ರು, ஆண்டவரே உமக்காக ಕರ್ತನೇ ನಿಮಗಾಗಿ அழகான இந்த மீசையை நான் ஷேவ் பண்ணிருக்கேன். ನಾನು ಇಷ್ಟು ಚೆನ್ನಾಗಿರೋ ಮೀಸೆ ತೆಗೆದಾಕ್ಬಿಟ್ಟೆ. கேரளாவில் ஊழியக்காரில் மீசை இருக்காது, ಕೇರಳ ಸೇವಕರು ಮೀಸೆ ಬಿಡಲ್ಲ, AGIPC ಎಲ್ಲ IPC ಮೀಸೆ ಬಿಡಲ್ಲ. உமக்காக நான் இவ்வளவு கிரயம் செலுத்தி ನಾನು ನಿನಗೋಸ್ಕರ ಮೀಸೆನೆ ತೆಗೆದಾಕ್ಬಿಟ್ಟು ಎಷ್ಟು ಬಾಧೆ ಪಟ್ಟಿದ್ದೀನಿ ನೋಡಪ್ಪ. அப்படியே பேசிக்கொண்டிருந்தப்போ ಹಾಗೆ ಮಾತಾಡುವಾಗ அந்த மேலே இருந்த ஒரு ஆளு காலு ஒன்று உதச்சிருக்கு. ಮೇಲಿಂದ ಒಂದು ಅದೇ ಒದ್ದಂತೆ ದೂತನು. இல்ல தூத இல்ல, இன்னொரு ஆளு, ಇನ್ನೊಬ್ಬ ಸೇವಕ ಅವನು ಒದ್ದಂತೆ. அது யாரும் தெரியுமா? ಅವನು ಯಾರು ಗೊತ್ತಾ? யோவான் ஸ்நாபகன். ಸ್ನಾನಿಕನಾದ ಯೋಹಾನ. அவன் சொல்லி ಅವನು ಹೇಳ್ತಾ ಇದ್ದಾನೆ, நீ ஆண்டவருக்காக மீசை இழந்திருக்கு, ದೇವರಿಗೋಸ್ಕರ ಮೀಸೆ ತೆಗೆದಾಕಿದ್ದೀಯ, நான் தலையே இழந்து போச்சு வந்திருக்கு, ತಲೆನೇ ತೆಗೆದಾಕೊಂಡು ಬಂದಿದ್ದೀನಿ ಪರಲೋಕಕ್ಕೆ ಅಂತ. ಅರ್ಥ ಆಯ್ತಾ? ಅವನ ಜೀವ ರಕ್ತ ಸಾಕ್ಷಿಸಲ್ಲ. നമ്മുടെ வாழ்க்கையில் எது ஆண்டவருக்காய் നമ്മൾ ನಾವು ಏನ್ ತ್ಯಾಗ ಮಾಡ್ತಿದೀವಿ ದೇವರಿಗೋಸ್ಕರ? പ്രിയമുള്ളവരെ, നമ്മൾ സുരക്ഷിതமான ഒരിടത്തിലെ ನಿಜವಾಗಿ ನಾವು ಎಷ್ಟು ಸೇಫ್ ಆಗಿದ್ದೀವಿ ಗೊತ್ತಾ? എത്രയോ പേർക്ക് ബൈബിൾ ഇന്ന് ഉലകത്തിൽ അവർ ബൈബിൾ ഞാൻ കാലയിൽ ചൊല്ലിയതുപോലെ ಬೆಳಗ್ಗೆ ನಾನು ಹೇಳಿದಾಗ ಎಷ್ಟೋ ಜನಗಳಿಗೆ ದೇಶಗಳಲ್ಲಿ ಬೈಬಲ್ ಇಲ್ಲ. നമുക്കെല്ലാം സാധകമായിരിക്കും, ನಮಗೆಲ್ಲ ಅನುಕೂಲವಾಗಿದೆ ಅಲ್ವಾ? എങ്കയോ നടന്നു എന്ന് சொல்லுகிறது, ಎಲ್ಲೋ ನಡೀತು ಅಂತ ಹೇಳೋದಲ್ಲ. നാളെ ഇങ്ങ ടീനാജപുര വന്നിടിച്ചാൽ, ನಾಳೆ ಟಿ ನರಸೀಪುರದಲ್ಲೂ ಅಂತ ಒಂದು ಹಿಂಸೆಗಳು ಬಂದರೆ എത്തனை പേരുടെ വിശ്വാസം, ಎಷ್ಟು ಜನರ ನಂಬಿಕೆ, എത്തனை പേരുടെ വിശ്വാസം, ಎಷ್ಟು ಜನರ ನಂಬಿಕೆ. அந்த சின்ன பிள்ளைகள், ಆ ಚಿಕ್ಕ ಮಗು, அந்த சின்ன பிள்ளைகள், ಚಿಕ್ಕ ಮಗು அவங்க ஞான ஸ்நானம் எடுக்கல, ಜ್ಞಾನಸ್ನಾನ ತೆಗೆದುಕೊಂಡಿಲ್ಲ, அந்த அந்த அப்போஸ்தல உபதேசம் தெரியாதல்ல, ಅವ್ರಿಗೆ ಅಪೊಸ್ತಲರ ವಾಕ್ಯಗಳು ಗೊತ್ತಿಲ್ಲ. அந்த கடைசி டைம்ல, ಕೊನೆ ಟೈಮಲ್ಲೂ உலகமன் பின்னை சிலுவாயன் முன்னை, உலகமன் பின்னை சிலுவாயன் முன்னை, உலகமன் பின்னை சிலுவாயன் முன்னை, no turning back, no turning back. ಹಿಂತಿರುಗೆನು I have decided to follow Jesus. I have decided to follow Jesus. I have decided to follow Jesus. No turning back, no turning back, no turning back, no turning back. உலகம் மாறப்படும், ಲೋಕ ಬದಲಾಗ್ತದೆ, உலகத்தில் ஆசைகள் மாறப்படும், ಲೋಕದ ಆಸೆಗಳು ಬದಲಾಗ್ತದೆ, உலகமெல்லாம் மாறும், ಇಡೀ ಲೋಕವೇ ಮಾರ್ಪಾಟುತ್ತದೆ. இன்றைக்கு நமக்கு பரவசம் தருகிற உலகம் மாறப்படும். ಇವತ್ತು ಲೋಕದ ಆಸೆಗಳಲ್ಲಿ ಮುಳುಗಿರುವ ಈ ಲೋಕ ಒಂದು ದಿವಸ ಸಹೋದರ ಬದಲಾಗಿ ಹೋಗ್ತದೆ. இந்த மண் மாறும், ಈ ಭೂಮಿ ಬದಲಾಗುತ್ತೆ.
கூட இருக்கிறவர்கள் மாறும். ನಿನ್ ಜೊತೆ ಇರೋರು ಬದಲಾಗ್ತಾರೆ. നാം ഓരോരുവരും ആണ്ടവരുടെ സമൂഹത്തിലെ ഒറ്റയ്ക്ക് നിൽക്കേണ്ട ഒരു ടൈം വരും. ನಾವೆಲ್ಲರೂ ದೇವರ ಮುಂದೆ ನಿಂತು ಲೆಕ್ಕ ಒಪ್ಪಿಸಬೇಕಾದ ದಿನ ಬರುತ್ತೆ. കുടുംബമെല്ലാം இந்த ഉലകം കൊണ്ട് മുടിയും. ಈ ಕುಟುಂಬಗಳು ಅಂತ ಹೇಳ್ತಿರಲ್ಲ, ಅದೆಲ್ಲ ಈ ಲೋಕದಲ್ಲೇ ಮುಗಿದೋಗುತ್ತೆ. ഭാര്യ, ഭർത്താവ്, മക്കള്, അപ്പൻ, അമ്മ, രക്തപാശം എല്ലാം ഇങ്ങത്താ. ತಂದೆ, ಅಪ್ಪ, ಅಮ್ಮ, ಗಂಡ, ಹೆಂಡತಿ, ಮಕ್ಕಳು, ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲ ಈ ಭೂಮಿಲೇ ಅಷ್ಟೇ ಮುಗಿದೋಗುತ್ತೆ. അങ്ങ് നീ ഒറ്റയ്ക്ക് നിൽക്കും. ಅಲ್ಲಿ ಒಬ್ಬಳೇ ನಿಲ್ಬೇಕು ಅಪ್ಪ ಮುಂದೆ. ഒറ്റയ്ക്ക് നിൽക്കും. ഒറ്റയ്ക്ക് നിൽക്കും. ಒಬ್ಬರೇ ನಿಲ್ಬೇಕು. നീ ഹസ്ബൻഡുക്കായി എവ്വളോ അഴുതാർന്ന് ആണ്ടർ കേൾക്കാതെ, ನಿನ್ ಗಂಡಗೋಸ್ಕರ ಎಷ್ಟು ಕಣ್ಣೀರ್ ಸುರಿಸ್ತೆ ಅಂತ ದೇವ್ರು ಕೇಳಲ್ಲ. വൈഫുക്കാക എവ്വളോ അഴുതെന്ന് കേൾക്കാതെ, ಹೆಂಡತಿಗೋಸ್ಕರ ಎಷ್ಟು ಅತ್ತೆ ಅಂತ ದೇವ್ರು ಕೇಳಲ್ಲ. ഇതൊന്നും കേൾക്കാതെ ಏನು ಕೇಳಲ್ಲ. ഒരിക്കലായിട്ട് ഉമ്മുടെ കയ്യിൽ ഒപ്പടച്ചെന്ന വിശ്വാസം ಆ ದೇವರದ್ದೇ ಕೇಳ. ನೀನು ಕೊಟ್ಟ ಕ್ರಿಸ್ತ ನಂಬಿಕೆಯನ್ನ നീ കടശി പര്യന്ത നീ പാതുകാത്തു. ನೀನು ಕೊನೆವರೆಗೂ ಕಾಪಾಡಿಕೊಂಡ್ಯಾ. இந்த ವಿಶ್ವಾಸത്തെ, ಈ ನಂಬಿಕೆಯನ್ನ മറ്റുള്ളവർക്ക് നീ പകർന്നു കൊടുത്തിருக்க. ಬೇರೆಯವರಿಗೆ ಹಂಚಿ ಕೊಟ್ಟಿದೀಯಾ? ഉന്നോட കൈ ബലപ്പെട്ടിരിക്കുമാ? ಅನೇಕರ ಕೈ ಬಲ ಹೊಂದಿದೀಯಾ ನಿನ್ನ ಮೂಲಕ? കാലമോ செல்லுதே, വാലിബവും മറയുതേ, എണ്ണമെല്ലാം വീണാകും, കൽവിയെല്ലാം മണ്ണാകും. ಕಾಲವು ಯವನ ಕಾಲವು, മഹിമയിൻ യേശുവൈ ವಿದ್ಯಾಭ್ಯಾಸವು ಎಲ್ಲ ಮಣ್ಣಾಗ್ಬಿಡುತ್ತೆ. ദർശിക്കും ಒಂದು ಯೇಸುವನ್ನು ನೋಡುವ ಟೈಮ್ ದಿನದಲ್ಲಿ ನೀನು அந்த ಆ ದಿನ நாள் நல்ல நாள், ಒಳ್ಳೆಯ ದಿನ, ഭാഗ്യവാന. വിദ്യാഭ്യാസം മുടിയപ്പെടും, ವಿದ್ಯಾಭ್ಯಾಸವು ಕಳೆದು ಹೋಗ್ತದೆ. ആരോഗ്യം പോയിവിടും, ಆರೋಗ್ಯ ಹೊರಟೋಗುತ್ತೆ. 6 പാക്ക് പോയിവിടും, 6 ಪ್ಯಾಕ್ ಹೊರಟೋಗುತ್ತೆ. ബ്യൂട്ടീഷ്യൻ ഫേസ് പോയിവിടും, ಸುಂದರವಾದ ಮುಖವು ಹೊರಟೋಗುತ್ತೆ. നമ്മുടെ അലമാരയിൽ ഇരിക്കുന്ന എല്ലാ സാരിയും ഡ്രസ്സും പോയിവിടും, ನಮ್ಮ ಬೀರಿರುವಂತ ಎಲ್ಲ ಡ್ರೆಸ್ ಗಳಿರ್ಬೋದು, ಮೇಕಪ್ ಸೆಟ್ ಕೂಡ ಹೊರಟೋಗುತ್ತೆ. എല്ലാ നഗയും പോയിവിടും, ಎಲ್ಲ ಬೆಟ್ಟ ಗುಡ್ಡಗಳು ಹೊರಟೋಗುತ್ತೆ. ആ ദിന നല്ല ಒಳ್ಳೆಯ ದಿನ, ഭാഗ്യനാ. ഒരിക്കലായിട്ട് ദേവസമൂഹത്തിലെ പെറ്റുകൊണ്ട വിശ്വാസത്തെ നീ പാതുകാത്തുകൊള്ള വേണ്ടും. ದೇವರ ಸಮ್ಮುಖದಲ್ಲಿ ನೀನು ಪಡ್ಕೊಂಡ ನಂಬಿಕೆಯನ್ನ ಕಾಪಾಡಿಕೊಳ್ಬೇಕು. இந்த சர்ச்சில் நீ கடந்து வந்ததின் நிமித்தம் நின்னடக்கு இந்த உலகத்தில் நீ எக்ஸ்பெக்ட் பண்ணுகிற விடுதல் கிடைச்சாலும் கிடைக்காவிட்டாலும் இந்த விசுவாசத்தை நீ பாதுகாத்துக் கொள்ள வேண்டும். ಈ ಸಭೆಗೆ ನೀನು ಬಂದ ದಿವಸದಿಂದ ನೀನು ಕೇಳಿಕೊಂಡಂತ ಕಾರ್ಯಗಳು ಆದರೂ ಆಗದೆ ಹೋದ್ರು ನೀ ನಂಬಿಕೆಯನ್ನು ಮಾತ್ರ ಕಳ್ಕೊಳ್ಳಬಾರದು. പ്രിയമാനവர்களே, ஆதிம பக்தர்கள், ಆದಿ ಭಕ್ತರು அவங்க പേഴ്സണലായിട്ട് ജപിച്ച ഒരു ജപത്തിക്കും பதில் അവർക്ക് കിടക്കില്ല. ಅವರು ವೈಯಕ್ತಿಕವಾಗಿ ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಕೇಳಿದ ಒಂದು ಪ್ರೇಯರ್ಗೆ ಉತ್ತರ ಸಿಗಲಿಲ್ಲ. ಅವ್ರಿಗೋಸ್ಕರ ಬೇಡ್ಕೊಂಡ ಒಂದು ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲ ದೇವರು. ஆனா நம்மளும் சிந்திச்சு பாருங்க, ನಾವು ಯೋಚನೆ ಮಾಡಿ நாம் எதுக்கு சர்ச்சில் வருகிறோம்? ಏನಕ್ಕೆ ಸಭೆಗೆ ಬರ್ತೀವಿ ನಾವು? எதுக்காக வருகிறோம்? ಯಾವತ್ತಕ್ಕೆ ಸಭೆಗೆ ಬರ್ತೀವಿ? ಏನು ಉದ್ದೇಶನ ಬರ್ತಾ ಇದ್ದೀವಿ? எதுக்கு ஆண்டவரை பின்பற்றுகிறோம்? ಯಾಕೆ ಯೇಸುವನ್ನು ಹಿಂಬಾಲಿಸ್ತಾ ಇದ್ದೀವಿ? മറ്റു മതങ്ങളിലുള്ളവർ പിൻപറ്റുகிறோം, അതേപടി നമ്മളും പിൻപറ്റുகிறோം. ಬೇರೆ ಮತದವರು ಹೋಗ್ತಾರೆ, ನಾವು ಕೂಡ ಒಂದು ಮತದ ಹಾಗೆ ಬರ್ತಾ ಇದ್ದೀವಿ. വീട്ടിൽ ന്യൂസ് പേപ്പർ കൊണ്ടുവരാൻ ഒരാൾ ഇருக்கு, ಮನೇಲಿ ನ್ಯೂಸ್ ಪೇಪರ್ ತಗೊಂಬರಕ್ಕೆ ಒಬ್ಬ ಆಳಿದ್ದಾನೆ. ഗ്യാസ് കൊണ്ടുവരുന്നവർക്ക് ഒരാൾ ഇருக்கு, ಗ್ಯಾಸ್ ತರಕ್ಕೆ ಒಬ್ಬ ಆಳಿದ್ದಾನೆ. റിപ്പയറിംഗ് ഒരാൾ ഇருக்கு, ರಿಪೇರಿಗೆ ಒಬ್ಬ ಆಳಿದ್ದಾನೆ. നമ്മുടെ வாழ்க்கைയിൽ ഭയം വന്നാൽ, വ്യാധി വന്നാൽ, ബുദ്ധിക്ക് അതീതமான പ്രശ്നം വന്നാൽ നമുക്ക് പോകേണ്ട ഒരിടം ഇருக்கு. ನಮಗೆ ಭಯ ಬಂದ್ರೆ, ಕಾಯಿಲೆಗಳು ಬಂದ್ರೆ ಹೋಗ್ಲಿಕ್ಕೆ ಒಂದು ಸ್ಥಳ ಇದೆ. அப்படியாണോ ஆண்டவர்? ಹಾಗಾದ್ರೆ தேவனை அப்படியானோ നമ്മുടെ வாழ்க்கையில் வச்சிருக்கிறது? ಆ ರೀತಿ ದೇವರು ನಮ್ಮ ಜೀವಿತ ಇಟ್ಟಿದ್ದಾರಾ? பவுல் சொல்லி, ஆண்டவரே எனக்கு ஒரு வலி இருக்கு, ಪೌಲ್ ಹೇಳ್ತಾರೆ ನನಗೊಂದು ನೋವಿದೆ, எனக்கு ಒಂದು மாற வேண்டும். ಅದು ಬದಲಾಗಬೇಕು. ஆண்டவர் அந்த ஜெபம் கேட்கல, ದೇವರ ಆ ಪ್ರಾರ್ಥನೆ ಕೇಳಲಿಲ್ಲ. ஆனாலும் கேட்டுட்டும் கேட்காம இருக்கலாம், ಕೇಳಿದರು ಕೇಳದ ಹಾಗಿದ್ರು பதில் கொடுக்கல, ಉತ್ತರ ಕೊಡ್ಲಿಲ್ಲ. மறுபடி மீண்டும் ஜெபிச்சு, ಮತ್ತೆ ಕೇಳ್ದ. எத்தனை வாரத்துக்கு பிறகு ஜெபிச்சது சொல்லல, ಎಷ್ಟು ವಾರ ಅಂತ ಗೊತ್ತಿಲ್ಲ ಅವ್ನು ಪ್ರೇಯರ್ ಮಾಡಿದ್ದು. ஆண்டவர் கேட்டோ கேட்காமல் இருக்கலாம், ದೇವ್ರು ಕೇಳಿ ಕೇಳದವರಾಗಿದ್ರು, மறுபடி கொடுக்கல. ಮತ್ತೆ ಕೊಡ್ಲಿಲ್ಲ.
നമ്മൾ എന്നെ ചെയ്യും ನಾವೇನ್ ಮಾಡ್ತೀವಿ ಗೊತ್ತಾ? നാം ആണെങ്കിൽ എന്നെ ചെയ്യും. ನಾವು ಅದನ್ನ ಏನ್ ಮಾಡ್ತಿದ್ವಿ? ஜெயசேகர் பாஸ்டருக்கு முதல் நாளிலே கிருபை இருந்துச்சு. ಮೊದಲು ಜಯಶೇಖರ್ ಪಾಸ್ಟರ್ ಪ್ರೇಯರ್ ಮಾಡುವಾಗ ಕೃಪೆ ಇತ್ತು. ஆனா இப்போ கிருபை கொஞ்சம் கம்மி ಈಗ ஆயிருக்கு. ಕೃಪೆ ಕಮ್ಮಿ ಆಗಿದೆ. அன்றைக்கு முதல் ஜெபத்திலே பதில் கிடைக்கும். ಆವಾಗ ಫಸ್ಟ್ ಪ್ರೇಯರ್ಗೆ ಉತ್ತರ ಸಿಗ್ತಾ ಇತ್ತು. நம்ம இப்படிதான் சொல்லும். ಈಗ ಹೇಳ್ತೀವಿ ನಾವು. ஆனா மூணாவது தடவையும் பவுல் ஜெபம் பண்ணி. ಆದ್ರೆ ಪೌಲ ಮೂರನೇ ಸಾರಿ ಪ್ರಾರ್ಥಿಸ್ತಾನೆ. பவுலுக்கிட்ட ஆண்டவர் கேட்டு. ಪೌಲ ದೇವರು ಕೇಳಿದ್ರು. ಪೌಲೆ எனக்கு சௌக்கியம் வேணுமா கிருபை வேணுமா? ದೇವ್ರು ಕೇಳಿದ್ರು, ನಿನಗೆ ಆರೋಗ್ಯ ಬೇಕಾ ನನ್ನ ಕೃಪೆ ಬೇಕಾ ಹೇಳಿ. ದೇವ್ರು ಕೇಳಿದ್ರು, ಪೌಲ ಆರೋಗ್ಯ ಬೇಕಾ ಕೃಪೆ ಬೇಕಾ? அவன் தேவ மனிதன். ಅವನು ದೇವ್ರ ಮನುಷ್ಯ. தேவனுடைய மனசை உணர்ந்தவன். ದೇವರ ಮನಸ್ಸು ಅರ್ಥ ಮಾಡ್ಕೊಂಡವನು. அவன் நித்தியத்துக்காய் வாழுகிறவன். ಅವನು ಈ ಲೋಕಕ್ಕಾಗಿ ಬಾಳದವನಲ್ಲ, ಪರಲೋಕಕ್ಕಾಗಿ ಬಾಳದವನು. அவன் மண்ணுக்காய் வாழுகிறவன் அல்ல, ಮಣ್ಣಿಗಾಗಿ ಬಾಳವನಲ್ಲ, விண்ணுக்காய் வாழுகிறவன். ಪರಲೋಕದ ರಾಜ್ಯಕ್ಕಾಗಿ ಬಾಳವನು. அவன் மண்ணுக்காய் வாழுகிறவன் அல்ல, ಅವನು ಮಣ್ಣಿಗೋಸ್ಕರ ಬದುಕವನಲ್ಲ. அவன் சொல்லி கிருபை எனக்கு போதும். ಅವನು ಹೇಳ್ದ ಕೃಪೆ ನನಗೆ ಸಾಕು. பவுலுக்கு தெரியும், ಪೌಲು ಗೊತ್ತು, சௌக்கியத்துக்குள்ள கிருபை இல்ல, ಸೌಖ್ಯದೊಳಗೆ ಕೃಪೆ ಇಲ್ಲ, ஆனா கிருபைக்குள்ள சௌக்கியம் இருக்கிற. ಕೃಪೆ ಒಳಗೆ ಸೌಖ್ಯ ಇದೆ. அதுக்கு பிறகு ಅದಾದ ಮೇಲೆ பவுல் நிரூபம் எழுதி ಪತ್ರಿಕೆಗಳನ್ನ ಬರೆದ. பவுலே இந்த நிரூபம் எந்த பைபிள் காலேஜில் படிச்சிருக்கு? ಅವನು ಅದಾದ್ಮೇಲೆ ಬರ್ತಿದ್ದ ಪತ್ರಿಕೆ ಬರೆದ. ಆಗ ಪೌಲ, ಇಷ್ಟೆಲ್ಲ ಪತ್ರಿಕೆ ಬರೆದಲ್ಲ, ನೀನ್ ಯಾವ ಬೈಬಲ್ ಕಾಲೇಜ್ ಕಲ್ತೆ? பவுல் சொல்லி கிருபை. ಅವನ ಕೃಪೆ. இவ்வளோ ஜெயில நாளை உன்னுடைய சாகர வேளையிலும் நீ மனரம்யமாயிட்டிருந்த எப்போது சந்தோஷமாயிருங்கள் என்று எப்படி நினைக்க நிரூபத்தை எழுத முடிஞ்சது? ಪೌಲ, ಜೈಲು ಕಿತ್ಕೊಂಡು ಜೈಲು ಅಷ್ಟು ಹಿಂಸೆ ಇದ್ರು ಕೂಡ ನೀನು ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಿ ಅಂತ ಬರೆದಲ್ಲ. கிருபை. ಹೇಗೆ ಬರದೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಕೃಪೆ. இந்த கிருபை எங்க இருந்து கிடைச்சு? ಈ ಕೃಪೆ ಎಲ್ಲಿ ಸಿಕ್ತು? பவுல் சொல்லு, ಪೌಲ್ ಹೇಳ್ತಾನೆ, அதனுடைய பலவீனத்தில் இருந்து தான். ನನ್ನ ಬಲಹೀನತೆಯಲ್ಲಿ ಆತನ ಕೃಪೆ ನನಗೆ ಪೂರ್ಣ ಸಾಧಕ. அதனால பவுல் பலகீனத்துக்காக நன்றி சொல்லி, ಅದಕ್ಕೋಸ್ಕರ ಅವನು ತನ್ನ ಬಲಹೀನತೆಗಾಗಿ ಸ್ತೋತ್ರ ಹೇಳಿ, நேற்ற நாளுகள்ல இதுக்குள்ள இருக்கிற ஒரு சிலரை, ஆண்டவரே ஏன் இந்த பலகீனம், ஏன் இந்த கஷ்டம், ஏன் இந்த பாடுகள் என் வாழ்க்கையில் நீ அனுமதிச்சு, ஆண்டவரே நீ பார்த்தீரல்லவா, நீ கேட்டீரல்லவா என்று நீங்க கேட்டிருக்குமான ஆண்டவர் சொல்லுகிறார், இன்றைக்கு கிருபையோடு கூட தேவ சமூகத்திலே நீ கடந்து வந்ததே அந்த பலகீனத்திலூட நீ கடந்ததினால தான். ಅನೇಕ ನೀವು ಹೇಳ್ತಾ ಇರಬಹುದು, ದೇವರೇ ನನಗೆ ಈ ಬಲಹೀನತೆ ಇದೆ, ಈ ವ್ಯಾಧಿ ಇದೆ, ಈ ಕಷ್ಟ ಇದೆ, ಈ ನೋವಿದೆ, ಈ ವೇದನೆ ಇದೆ, ಯಾಕಪ್ಪ ನನಗೆ ಇನ್ನೂ ಬಿಡುಗಡೆ ಸಿಕ್ಕಿಲ್ಲ ಅಂತ ಹೇಳ್ಬೋದು. ದೇವರು ಹೇಳ್ತಾರೆ, ಆ ಬಲಹೀನತೆ ಇದ್ರೂ ಕೂಡ ಆ ಬಲಹೀನತೆ ಮಧ್ಯದಲ್ಲಿ ಇವತ್ತು ನೀನು ಇಲ್ಲಿ ಬಂದಿರೋದೇ ನನ್ನ ಕೃಪೆ. உடைக்கப்பட்ட வேளையிலெல்லாம் ನನ್ನ ಮೇಲೆತ್ತಿದ ಕೃಪೆಯೇ ಇದು, ಒಡೆಯಲ್ಪಟ್ಟ ಸಮಯದಲ್ಲೆಲ್ಲ ನನ್ನ ರೂಪಿಸಿದ ಕೃಪೆಯೇ ಇದು. ಕೃಪೆಯೇ ಕೃಪೆಯೇ ಮಾರ್ಪಡದ தேவ கிருபை. இந்த வேளையிலே எங்கேயாவது ஒரு பகுதியில் ஒரு பலகீனம் இருக்கா? ಈ ಸಮಯದಲ್ಲೂ ನಿನ್ನಲ್ಲಿ ಜೀವಿತದಲ್ಲಿ ಯಾವುದಾದ ವಿಧದಲ್ಲಿ ಒಂದು ಬಲಹೀನತೆ, ಒಂದು ವ್ಯಾಧಿಯ ಒಂದು ನೋವು ಇದೆಯಾ? ஒரு மனக்கவலை இருக்கா? ಒಂದು ಮನಸ್ಸಿನ ಚಿಂತೆ ಇದೆಯಾ? யாரோடு சொல்ல முடியாத ஒரு பலகீனம் இருக்கா? ಯಾರಿಗೂ ಹೇಳಕೊಳ್ಳಲಾಗದಂತ ವೇದನೆ ಇದೆಯಾ? ഞാൻ ഒരു വിഷയം കൂടെ சொல்லலாம், நீங்க தப்பா நினைக்க வேண்டாம். ಒಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. നിങ്ങൾക്ക് മേൽക്കൊള്ള മുടിയാത്ത യഥാവതൊരു കെട്ട പഴക്കം അല്ലെങ്കിൽ കെട്ട എണ്ണം, കെട്ട പാർവൈ, കെട്ട തുടർവ് നിങ്ങൾക്ക് മേൽക്കൊള്ള മുടിയാത്തത് വിരുപ്പം ഇருக்கு. ആന മുടിയാത യഥാവത് ഉങ്ങളുടെ ಇನ್ನರ್ ಸೀಕ್ರೆಟ್ ಇರುತ್ತಾ? ರಹಸ್ಯವಾಗಿ ಏನಾದರೂ ಪಾಪಗಳು, ಕೆಟ್ಟ ಚಟಗಳು, ಕೆಟ್ಟ ಕಾರ್ಯಗಳು ಅಥವಾ ಕೆಟ್ಟ ಸಂಬಂಧಗಳು ಒಂದು ವೇಳೆ ನಿನ್ನೊಳಗಿದ್ದು, ದೇವರೇ ಇದು ನನಗೆ ಬಿಡುಗಡೆ ಬೇಕು ಎಂಬ ಒಂದು ಮನಸ್ಸಿನ ಕೂಗಿದೆಯಾ? അതിന്മേലെയും ദേവന്റെ കൃപ ഇருக்கு. ಇವತ್ತು ಅದರ ಮೇಲೂ ದೇವರ ಕೃಪೆ ನಿನಗೆ ಬರುತ್ತೆ. அந்த கெட்ட பழக்கத்தை சமாளிச்சு ಅದನ್ನ ಸಪೋರ್ಟ್ பண்ணிಯಲ್ಲ சொல்லுகிறது. ಅಂದ್ರೆ ನಿನಗಿರುವ ಕೆಟ್ಟ ಅಭ್ಯಾಸಕ್ಕೆ ಸಪೋರ್ಟ್ ಮಾಡುವ ಕೃಪೆ ಅಲ್ಲ ನಾನು ಹೇಳ್ತಾ ಇರೋದು. இந்த கிருபை இருக்கிற உணர்வில் நீ வளரப்படுமானால் ஒரு நாள் இந்த பலகீனத்தின் வேறு ನಿನ್ನ வாழ்க்கை விட்டு மாறப்படும். ಈ ಕೃಪೆಯಲ್ಲಿ ನೀವು ಪ್ರಾರ್ಥನೆ ಮಾಡುವುದಾದ್ರೆ ಒಂದ್ ದಿವಸ ಬರುತ್ತೆ, ಯಾವ ಬಲತೆ ಅಂತ ಹೇಳಿದ್ರು ಅದೆಲ್ಲ ನಿಮ್ಮನ್ನ ಬಿಟ್ಟು ಹೊರಟೋಗುತ್ತೆ. இவ்வளோ நாள் சர்ச்சில் வந்துட்டோம், ಚರ್ಚ್ ಸಭೆಗೆ ಬಂದ್ಬಿಟ್ವಿ, இத்தனையோ நாளா இருக்கு. ಎಷ್ಟು
10 ವರ್ಷದಿಂದ ಬರ್ತಾ ಇದೀವಿ. எத்தனை வருஷமாச்சு? ಎಷ್ಟು ವರ್ಷ ಆಯ್ತು ದೇವರೇ? ஆனா ஒரு சில பேர்சனல் பழக்கங்கள் இருந்து எனக்கு விடுவிக்க முடியல. ಇನ್ನು ಕೆಲವು ಕೆಟ್ಟ ಅಭ್ಯಾಸಗಳು ನನ್ನಿಂದ ಬಿಡಕ್ ಆಗ್ತಾ ಇಲ್ಲ. ஒரு சில மாம்ச எண்ணங்கள், ಕೆಲವು ಶರೀರ ಇಚ್ಛೆಗಳು, மாம்ச செயல்கள், ಶರೀರ ಆಸೆಗಳು. அந்த ஜெபிக்கிற டைம் நல்லா இருக்கு, ಆದ್ರೆ ಪ್ರಾರ್ಥನೆ ಮಾಡೋದು ಚೆನ್ನಾಗಿದೆ, ಆದ್ರೆ ರಹಸ್ಯವಾಗಿ ಕೆಲವು ಇಚ್ಛೆಗಳು, ಕಾರ್ಯಗಳು குறிப்பிட்ட ஒரு சில சமயங்களிலே, ಕೆಲವು ಟೈಮ್ಗಳಲ್ಲಿ சிலது பார்க்கும்போ, ಕೆಲವು ವಿಷಯ ನೋಡುವಾಗ, சிலது சர்ச் பண்ணும்போ, ಕೆಲವನ್ನ ಹುಡುಕುವಾಗ, சிலரோடு பேசுகிற வேளையிலே, ಕೆಲವ್ರ ಜೊತೆ ಮಾತಾಡುವಾಗ, சிலரோடு ஜோக் அடிக்கிற வேளையிலே, ಕೆಲವ್ರ ಜೊತೆ ಜೋಕ್ ಹೇಳುವಾಗ என்னே மறந்து நான் செய்கிறோம். ನನ್ನನ್ನೇ ಮರೆತು ಕೆಲವು ಕೆಟ್ಟ ಅಭ್ಯಾಸ ನನ್ನೊಳಗಿದೆ. ஆண்டவர் சொல்லுகிறார், ಅಪ್ಪ ಹೇಳ್ತಾರೆ, குற்ற உணர்வு எனக்கு வேண்டாம். ನೀನು ಕೆಟ್ಟ ಚುಚ್ಚು ಮನಸ್ಸಾಕ್ಷಿ ಬೇಡ. ஐயோ நான் பாவி என்ற எண்ணம் அப்ப வேண்டாம். ಅಯ್ಯೋ ನಾನು ಪಾಪಿ ಅನ್ನುವಂತ ಆ ಯೋಚನೆ ಬೇಡ. அதின் மேல தேவனுடைய கிருபை இருக்கு. ಅದ್ರ ಮೇಲೆ ದೇವರ ಕೃಪೆ ಇದೆ. நீ அந்த பலகீனத்தை பார்க்க வேண்டாம், ಆ ಬಲಹೀನತೆ ನೋಡಬೇಡ, ಆ குற்றத்தை பார்க்க வேண்டாம், ಆ ಚುಚ್ಚುವಿಕೆ ನೋಡಬೇಡ. அதின் மேல இருக்கிற கிருபையை நீ பாரு. ಅದರ ಮೇಲಿರುವ ಕೃಪೆಯನ್ನ ನೀ ನೋಡು. பலகீனம் வர்த்திக்கும் தோறும் கிருபை வர்த்திப்பார். ಬಲಹೀನ ಹೆಚ್ಚಾಗುವ ಕೃಪೆ ಹೆಚ್ಚಾಗುತ್ತೆ. ஆ கிருபையின் வல்லமையினால ஒரு நாள் நினக்கு மேற்கொள்ள முடியாத இந்த பலவீனம் வேரோட நின்ற உள்ளிலிருந்து ஆண்டவர் பிடுங்கி மாற்றுவார். ಆ ಕೃಪೆಯ ಶಕ್ತಿ ನಿಮಿತ್ತವಾಗಿ ಒಂದು ದಿವಸ ನಿನ್ನಿಂದ ಬಿಡಕಾಗದ ಎಲ್ಲ ಬಲಹೀನತೆಯನ್ನ ದೇವರು ಬೇರ್ ಸಮೇತವಾಗಿ ಕಿತ್ತು ಬಿಸಾಕ್ತಾರೆ. ನಮ್ಮವರ ಮೇಲೆ ಕೈ ತಟ್ಟಿ. ஏன் போன நாளுகளிலே நின்ன விட்டது மாறல? ஏன் போன நாளுகளிலே மாறல? ಯಾಕೆ ಈ ಕೆಲವು ಸ್ವಭಾವ ಇನ್ನೂ ಬದಲಾಯ್ತಾ ಇಲ್ಲ? നീ ആയിട്ട് പ്രയാസപ്പെടുന്നു, ನೀನ್ ಪ್ರಯಾಸ ಪಡ್ತಾ ಇದೀಯ, ಆಯ್ತಾ ಇಲ್ಲ. നീ ആയിട്ട് മാറ മുയற்சி பண்ணுന്നു. ನೀನ್ ಬದಲಾಗಬೇಕು ಅಂತ ಇದೀಯಾ? இன்று முதல் ಇವತ್ತಿಂದ நான் அது செய்யாது, ನಾನು ಮಾಡಲ್ಲ, அது நான் ಬ್ಲಾಕ್ பண்ணிருக்கு. ಆ ಕೆಟ್ಟ ಚಟನ ಮಾಡಲ್ಲ, ನಾನು ಅದನ್ನ ಬ್ಲಾಕ್ ಮಾಡ್ತೀನಿ. அந்த கான்டாக்ட் நான் ಬ್ಲಾಕ್ பண்ணிருக்கு. ಆ ಕಾಂಟ್ಯಾಕ್ಟ್ ಅನ್ನು ಬ್ಲಾಕ್ ಮಾಡ್ತೀನಿ. இனி இந்த நாளில் இருந்து ಇವತ್ತಿಂದ அது நான் செய்யாது, நான் ಮಾಡಲ್ಲ. இது நீ ஆண்டவரை நாடாமல் சுயமாய் செய்கிற டிசிஷன். ಇದು ದೇವರನ್ನ ಹುಡುಕದೆ ನಿನ್ನ ಸ್ವಇಚ್ಛೆಯಿಂದ ಮಾಡುವಂತ ಉದ್ವೇಗದ ತೀರ್ಮಾನ. ಪರಿಶುದ್ಧ வாழ்க்கை ನಿನ್ನ ಸ್ವಂತ ಎಫರ್ಟಿನಾಲ ನಿನக்கு வாழ முடியாது. ಚೆನ್ನಾಗಿ ಕೇಳಿಸ್ಕೊಳ್ಳಿ, ದೇವರು ಬಯಸುವ ಪರಿಶುದ್ಧ ಜೀವಿತವನ್ನ ನಿನ್ನ ಸ್ವಂತ ಶಕ್ತಿಯಿಂದ ಜೀವಿಸಕ್ಕೆ ಜೋರಾಗಿ ಹೇಳಿ ಆಗಲ್ಲ. അതാണ് അബ്രഹാമിനോട് ചൊല്ലിയത്. പോന തടവ വന്നപ്പോ ഞാൻ ഉങ്ങൾക്കിட்ட ചൊല്ലിയിരുന്നു. ನಾನು ಹೋದ್ಸರಿ ಬಂದಾಗ ಹೇಳಿದೆ, ಅದೇ ದೇವರ ಅಬ್ರಹಾಮನಿಗೆ ಹೇಳಿದ್ದು, ಅಬ್ರಹಾಮೇ ಅಬ್ರಹಾಮೇ ನೀ ಎನ್ನ ಕೂಡ ನಡೆ, ನೀನು ನನ್ನ ಜೊತೆಲಿ ತಿರುಗಿಸಿ ಕಡೆ, ನೀನು ನನ್ನ ಜೊತೆಯಲ್ಲಿ ನಡೆ, ಎನ್ ಕೂಡ ನಡೆ, ನನ್ನ ಜೊತೆಯಲ್ಲಿ ನಡಿ. நடந்து நடந்து நடக்கிற வேளையில ನೀನ್ ಆತರ ನಡೆಯುವ ಸಮಯದಲ್ಲಿ மாற வேண்டியது மாறப்படும், ಬದಲಾಗುವಂತದ್ದು ಬದಲಾಗುತ್ತೆ, இருக்க வேண்டியது இருக்கும், ಇರಬೇಕಾಗಿದ್ದು ಇರುತ್ತೆ. நீ ஆயிட்டது பிடுங்கி மாற்ற வேண்டாம், ನೀನ್ ಕಿತ್ತಾಗ ನೋಡ್ಬೇಡ, நீ ஆயிட்டது மாற்ற வேண்டாம், ನೀನ್ ಬದಲಾಯಿಸಕ್ ನೋಡ್ಬೇಡ. ஆனால் நீ ஆட்டு மாற்றாமல் ஆண்டவரோடு நடக்காமலும் இருக்கவும் கூடாது. ಆದ್ರೆ ನೀನಾಗಿ ನೀ ಬದಲಾಯಿಸ್ಕೊಳ್ಳದೆ ದೇವರೊಂದಿಗೆ ನೀನ್ ನಡೆಯೋವರೆಗೂ ಅದಾಗಲ್ಲ. அந்த பலகீனத்தோட நட. ಬಲಹೀನತೆ ಇದ್ರೂ ಪರವಾಗಿಲ್ಲ, ಅಪ್ಪನ ಜೊತೆ ನಡಿ. சிலர் இப்படி சொல்லும், ಕೆಲವರು ಹೇಳ್ತಿರ್ತಾರ, எனக்கு கொஞ்சம் கூடி சுபாவ மாற்றம் இருக்கு, ನನಗೆ ಸ್ವಲ್ಪ ಕೆಟ್ಟ ಸ್ವಭಾವ ಇದೆ, அதுக்கு பிறகு நான் திருவிருந்து எடுக்கலாம், ಅದಾದ್ಮೇಲೆ ஹோலி கம்யூன் எடுக்கலாம். ನನ್ ಕೆಟ್ಟ ಸ್ವಭಾವ ಇದೆ, ಇದು ಬಿಟ್ಟ ಮೇಲೆ ನಾನು ಕರ್ತೃಬೋಧ ತಗೋತೀನಿ. எனக்கு கொஞ்சம் கூடி இருக்கு, அதுக்கு பிறகு சர்ச்சில் வரலாம். ನಾನು ಸ್ವಲ್ಪ ಕೆಟ್ಟ ಸ್ವಭಾವ ಇದೆ, ಅದ ಸರಿಯಾದ್ಮೇಲೆ ಬೇಗ ಚರ್ಚೆಗೆ ಬರ್ತೀನಿ. சில வீட்டுல போகும்போ ஆண்கள் பசங்கள் சொல்லும், பாஸ்டர் எனக்கு ஆசை இருக்கு, ஆனா கொஞ்சம் கூட எனக்கு மாற ಮಕ್ಕಳು ಹೇಳ್ತಾರೆ, ನನ್ನ ಸಭೆಗೆ ಬರಕ್ ಆಸೆ ಇದೆ, ಬಟ್ ಕೆಲವು ಕೆಟ್ಟ ಚಟ ಇದೆ, ಅದು ಬಿಟ್ಟ ಮೇಲೆ ಬರ್ತೀನಿ. ഞാൻ ഒരു കാര്യം കേൾക്കട്ടോ, ನಾನಿಲ್ಲ. இந்த இடத்தில் தேவ பிரசன்னத்தில் தேவனுடைய சார்பில் தேவனோடு ஐக்கியப்படாமல் ஒരാൾക്ക് எங்க இருந்து தூய வாழ்க்கை கிடைக்கும்? ಒಂದು ಪ್ರಶ್ನೆ ಕೇಳ್ತೀನಿ, ಇಲ್ಲಿ ದೇವರ ಸಮ್ಮುಖದಲ್ಲಿ ದೇವರ ಜೊತೆಯಲ್ಲಿ ನೀನ್ ನಡೆಯದೆ ನೀನ್ ಎಲ್ಲೋದ್ರೆ ಪರಿಶುದ್ಧ ಜೀವನ ಸಿಗುತ್ತೆ? நீங்க சொல்லுகிறோம், ನೀವ್ ಹೇಳ್ತೀರಾ, பாஸ்டர் ഞാൻ கொஞ்சம் കൂടി ശരിയാകட்டும், ನಾನು ಸ್ವಲ್ಪ ಸರಿಯಾದ್ಮೇಲೆ ಬರ್ತೀನಿ, ശരിയായിട്ട് ഞാൻ വരല, ಸರಿಯಾದ್ಮೇಲೆ ದೀಕ್ಷಾ ತಗೋತೀನಿ, ഞാൻ ശരിയായിട്ട് ഊழிയത്തെ ഇറങ്ങല, ಸರಿಯಾದ್ಮೇಲೆ ಸೇವೆಗೆ ಬರ್ತೀನಿ. அந்த பழக்கங்க அது கூட மாறட்டும், ಅದು ಬದಲಾಗ್ಲಿ, அதோட கிளியர் ஆயிட்டு செய்யலாம். ಆ ಕೆಟ್ಟ ಚಟ ಎಲ್ಲ ನಾನು ಬಿಟ್ಟ ಮೇಲೆ ಮತ್ತೆ ಮಾಡ್ತೀನಿ. சரி, அது சரியாகும்படி எனக்கு எப்படி முடியும்? ಈಗ ಯಾವ ಕಾಲಕ್ಕೆ ಸರಿಯಾಗದು? எங்க இருந்து எனக்கு முடியும்? ಎಲ್ಲಿ ಸರಿಯಾಗುತ್ತೆ ಅದು? எனக்கு ஏதாவது சரியாகப்படணுமானால் ನಿನಗೆ ಏನಾದ್ರು ಸರಿ ಆಗ್ಬೇಕು ಅಂದ್ರೆ இங்கத்தான் நடக்கும். ಇಲ್ಲೇ
ಇಲ್ಲ ದೇವ್ರ ಸಮ್ಮುಖದಲ್ಲಿ அதனால அதனால இந்த குறைவுகளோட இந்த பாடுகளோட இந்த பலகீனத்தோட ஆண்டவரோடுள்ள நெருக்கத்திலே நெருங்கி நெருங்கி വളരുம்படி നീ മുന്നേറി വാ. ഒരു നാൾ അവനെ പോലെ നിന്നെ സായലാകെ ആണ്ടവർ ಈ മാറ്റും. ಬಲಹೀನತೆ ಮಧ್ಯದಲ್ಲೇ, ಈ ವೀಕ್ನೆಸ್ ಮಧ್ಯದಲ್ಲೇ ಕರ್ತನ ಜೊತೆಯಲ್ಲಿ ಕರ್ತನ ಸೇವೆಯನ್ನು ಮಾಡ್ತಾ ನೀ ಮುಂದೆ ಮುಂದೆ ನಡೆ. ಒಂದಿನ ಬರುತ್ತೆ ದೇವರ ಹಾಗೆ ನೀನು 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 ಪರಿಶುದ್ಧವಾಗಿ ಬದಲಾಗ್ತೀಯಾ. പ്രിയമാനവர்களே, ಪ್ರಿಯ ದೇವರ ಮಕ್ಕಳೇ, നമുക്കൊരു ആവിക്കുரிய വാഴ്ക്കയിൻ വളർച്ച എന്ന് சொல்லுகிறது ആണ്ടവരോടുള്ള പற்றுതലിലാണ്. ನೋಡಿ, ನಮಗೆ ಆತ್ಮಿಕವಾದ ಬೆಳವಣಿಗೆ ಅಂದ್ರೆ ದೇವರ ಮೇಲಿರುವಂತ ಆ ವೈರಾಗ್ಯ ಇದೆಯಲ್ಲ, ಆ ವೈರಾಗ್ಯ. அந்த சின்ன குழந்தை, ಆ ಚಿಕ್ಕ ಮಗು, அவளுக்கு பெரிய நாலேஜ் ஒன்றும் இல்லை, ದೊಡ್ಡ ನಾಲೆಡ್ಜ್ ಇಲ್ಲ, ஆனா கொஞ்சம் நாலேஜ் இருந்தாலும் அதிலே பெர்ஃபெக்ஷனா இருக்கு. ಸ್ವಲ್ಪ ಜ್ಞಾನದಲ್ಲೇ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ. நமக்கு 1000 வாக்கியங்கள் அறிகிறதல்ல முக்கியம், ನಮಗೆ ಸಾವಿರಾರು ವಾಕ್ಯ ಗೊತ್ತಿರೋದಲ್ಲ ಮುಖ್ಯ, ஆனா தெரிஞ்ச ஒரு வாக்கியத்திலே ಗೊತ್ತಿರುವ ಒಂದು ವಾಕ್ಯಕ್ಕೆ டீப்பா இருக்குமானா ನೀನು ಆಳವಾಗಿ ನಿಂತರೆ அதுதான் மேன்மை. ಅದೇ ಮೇಲ್ಮೆ. அல்லேலூயா. ப்ரூஸ்லி என்ற ஒராளை எத்தனை பேர் கேட்டிருக்கு? ಎಷ್ಟು ಜನ ಬ್ರೂಸ್ಲಿ ಎಂಬ ವ್ಯಕ್ತಿನ ಕೇಳಿದ್ದೀರಾ? ಬ್ರೂಸ್ಲಿ எல்லாருக்கும் தெரியுமா? ಎಲ್ಲರಿಗೂ ಗೊತ್ತಲ್ಲ. சரி, ப்ரூஸ்லி நல்ல ஒரு உடல் பகழ்ச்சி உள்ள ஒராளா இருக்கும். ಬ್ರೂಸ್ಲಿ ಒಳ್ಳೆ ಬಾಡಿ ಬಿಲ್ಡ್ ಮಾಡಿದಂತ ಒಬ್ಬ ವ್ಯಕ್ತಿ ಆಗಿದ್ದ. அவனோட காலத்துல வாலிப வயசுல தான் அவன் யௌவன காலத்துல மரிச்சு போய் ಅವನು ಯೌವನ ಕಾಲದಲ್ಲೇ ಸತ್ತೋದ. அவங்க ஒரு பிரஸ்தாவனை இப்படி அவங்க சொல்லி இருக்கு. ಅವನು ಒಂದು ವಿಷಯ ಇದಾರೆ ಹೇಳಿದ್ದಾರೆ, எனக்கு 1000 வித்தியகள் தெரிஞ்ச ஒரு ஆளை எனக்கு பயம் இல்ல. ನನಗೆ 1000 ವಿದ್ಯೆಗಳು ಗೊತ್ತಿರುವಂತ ಆಳಿದ್ರು ನನಗೆ ಭಯ ಇಲ್ಲ, பயம் இல்ல. ಭಯ ಇಲ್ಲ. ஆனால் ஒரு வித்யா, ಆದ್ರೆ ಒಂದು ವಿದ್ಯೆ 1000 தடவை டெய்லி பிராக்டிஸ் பண்ணுகிறவன எனக்கு பயம் இருக்கு. 1000 ಟೆಕ್ನಿಕ್ ಗೊತ್ತಿರೋ ನನಗೆ ಭಯ ಇಲ್ಲ, ಆದ್ರೆ ಒಂದು ಟೆಕ್ನಿಕ್ ನ 1000 ಸಾರಿ ಅಭ್ಯಾಸ ಮಾಡೋನ್ ಕಂಡ್ರೆ ಭಯ. ಪಾಯಿಂಟ್ ಅರ್ಥ ಆಯ್ತಾ? அர்த்த ஆயிட்டா? எனக்கு 1000 வாக்கியம் தெரிஞ்சவனை எனக்கு பேடி இல்ல. 1000 ವಾಕ್ಯ ಗೊತ್ತಿರೋ ನನಗೆ ಬೇಕಾಗಿಲ್ಲ. ஆனா கர்த்தரன் மேய்ப்பரா இருக்கிறார், இந்த வாக்கியம் மட்டும்தான் தெரியும். ಕರ್ತನಿಗೆ ಯೆಹೋವನ ಕುರುಬನು ಅದೊಂದು ವಾಕ್ಯ ಗೊತ್ತು. அந்த வாக்கியத்தை தியானிச்சு 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 அதிന്റെ ஆழத்துக்குள் போயவன், ಅದರ ಆಳಕ್ಕೆ ಹೋಗೋನು ಬೇಕು ದೇವರಿಗೆ. பிரியமுள்ளவரே, அப்படிப்பட்டவன் இந்த உலகம் அவனு போர் அடிக்காது. ಅಂತವರಿಗೆ ಈ போர் அடிக்காது அவன் வாழ்க்கை. ಈ ಲೋಕ ಜೀವಿತ ಸೇವೆ ಪ್ರಾರ್ಥನೆ ಬೋರ್ ಅನ್ಸಲ್ಲ ಅವನಿಗೆ. அவன் பைசா இருந்தாலும், ಅವ್ನು ದುಡ್ಡಿದ್ರು, கெட்ட வார்த்தைக்கு கேட்டாலும், ಕೆಟ್ಟ ಮಾತವನ್ನು ಬೈದ್ರು, எது இருந்தாலும், ಯಾವ್ದಿದ್ರು, நமக்கு பல வேளையிலும் நமக்கு ரொம்ப குஷி இருக்கிறது என்னைக்கு தெரியுமா? ನಮ್ಗೆ ತುಂಬಾ ಖುಷಿ ಯಾವಾಗ ಗೊತ್ತಾ? சில விசுவாசிகளை தெரியும், பள்ளியில் வந்து இருக்கிறப்பவே பாஸ்டருக்கு தெரியும் அந்த அம்மாவுக்கு ஏதோ லாட்டரி கிடைச்சிருக்கு. ಕೆಲವು ಸಿಸ್ಟರ್ ಬಂದ ತಕ್ಷಣ ಅವ್ರ ಮುಖ ನೋಡಿದ ತಕ್ಷಣ ಪಾಸ್ಟರ್ ಗೊತ್ತಾಯ್ತೆ, ಆ ಎಮ್ಮಗೆ ಏನೋ ಲಾಟರಿ ಹೊಡೆದೈತೆ, ஏதோ ஒரு லாட்டரி ಏನೋ ಸಿಕ್ಕಿದೆ, ಅದಕ್ಕೆ ಮುಖ ಇವತ್ತು ಕೆಲ ಅಂತಿದೆ. ஆனா சிலர் அங்கே இருந்து அப்படியே வந்து ಕೆಲವರು ಹಂಗೆ ಬಂದು சாரி எடுத்து ಸೀರೆ ಎತ್ತಿಗೆ ಹಾಕೊಂಡು இப்படி இருக்கும்போதே தெரியும் ಹಿಂಗಿರೋ ಗೊತ್ತಾಯ್ತೆ ஏதோ ஒன்று கிடைக்கல, ಯಾವುದೋ ಒಂದು ಸಿಕ್ಕಿಲ್ಲ ಈ ಒಬ್ಬನಿಗೆ. ഹല്ലേലൂയ. ഈ മലയാളം வாழ்க்கை എന്നൊരു வாழ்க்கை இருக்கு. മലയാളം ಒಂದು எஸ்ஏகே பிரான்ஸ் அடிக்கடி சொல்லுவாரு, ಯಾವಾಗ ಹೇಳ್ತಾರೆ നമ്മൾ മലയാള வாழ்க்கை வாழக்கூடாது, ಮಲಯಾಳ ಜೀವಿತ ಜೀವಿಸಬಾರದು. മലയാളം சொல்லும்போ ಮಲಯಾಳ ಹೇಳುವಾಗ ഒരു നാളും മലയിൽ இருக்கும், ಒಂದು ದಿನ ಮಲೆಯಲ್ಲಿ ಬೆಟ್ಟದಲ್ಲಿ, அடுத்த நாள் ஆழத்தில் இருக்கும். ಇನ್ನೊಂದು ದಿನ ಆಳದಲ್ಲಿ, ஒரு நாள் மலையில் இருக்கும், ಬೆಟ್ಟದ ಮೇಲೆ, ஒரு நாள் ஆழத்தில் இருக்கும். ಕೆಳಗೆ ಆಳದಲ್ಲಿ. அப்படிப்பட்ட வாழ்க்கை அல்ல. ಬದುಕನ್ನ ಬದುಕಬಾರದು. ஆண்டவர் நம் கூட இருந்தால், ಅಪ್ಪ ನಮ್ಮ ಜೊತೆಗಿದ್ರೆ, ಮಲೆಯಾನಾலும் ಬೆಟ್ಟವಾದರೂ, ಆಳವಾನಾலும், ತಗ್ಗಿಸುವಿಕೆ ಆದರೂ, ಪ್ರಪಾತವಾದರೂ, ഗത്സമനയാനാലും, ಗೆತ್ಸೆಮನೆ ಆದರೂ, ഹോസന്ന ഹോസന്ന എന്ന് കേൾക്കുമ്പോ ആനാലും, ಓಸನ್ನ ಓಸನ್ನ ಕೇಳುವುದಾದರೂ, സിലുവേ ഇറങ്ങെ എന്ന് കേട്ടാനാലും, ಶಿಲುಬೆಗೆ ಹಾಕಿ ಎಂಬ ಶಬ್ದ ಕೇಳಿದ್ರು ഒരೇ നിമ്മതിയായി, ಒಂದೇ ನೆಮ್ಮದಿಯಾಗಿರ್ತೀವಿ ನಾವು. ಸ್ತೋತ್ರ ಹೇಳಿಲ್ಲ. ഹല്ലേലൂയ. പ്രിയമാനവர்களே, നമുക്കൊരു കാര്യം தெரியுமா? ಒಂದು ಕಾರ್ಯ ಗೊತ್ತಾ? നമ്മൾ ഒരു മരത്തെ 5-6 தூணு மாதிரி அந்த 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 சேர்த்து தாங்கி நிறுத்தி இருக்கிறது போலதான் நம்முடைய ஆவிக்குரிய வாழ்க்கை இருக்கிறது. ಒಂದು ಮರ, ಅದಕ್ಕೆ ಒಂದು 5-6-7 ಕೊಂಬೆಗಳು ಇರ್ತಾವಲ್ಲ, ಆ ತರ ಸೇರಿರುವುದೇ ನಮ್ಮ ಜೀವಿತ. நமக்கு
பாஸ்டர் இருக்கு, ಪಾಸ್ಟ್ ಇದ್ದಾರೆ, மொபைல் இருக்கு, ಮೊಬೈಲ್ ಇದೆ. இப்ப என்னெல்லாம் சாட்ஜிபிடி எல்லாம் இருக்கு. ಈಗ ಏನೇನ್ ಬೇಕು ಮೊಬೈಲ್ ಒಳಗೆ ಎಲ್ಲ ಇದೆ. അതിൽ ഇപ്പോൾ ചാറ്റ്ജിപിടിയിൽ ചൊല്ലും, ഞാൻ ഇപ്പോൾ இந்த விஷயத்தில் ഭാരപ്പെടുന്നു, എനിക്ക് ഒരു ആറുതൽ ചൊല്ലി തരുമാ എന്ന് ചൊല്ലുമ്പോൾ ಕೊಂಚ നേരം കഴിയുമ്പോൾ ಆರದಲ್ಲೇ വരും. ನೋಡಿ, ಆ ಚಾಟ್ ಜಿಟಿಬಿ ಹೋಗ್ಬಿಟ್ಟು ನನಗೆ ತುಂಬಾ ದುಃಖ ಆಗ್ತಾ ಇದೆ, ಈಗ ನನಗೆ ಸ್ವಲ್ಪ ಸಂತೈಸುವಿಕೆ ಬೇಕು ಅಂತ ಹೇಳಿದ್ರೆ ಅದು ಸಂತೈಸುವಿಕೆ ಮಾತನ್ನೆಲ್ಲ ಟೈಪ್ ಮಾಡಿ ಕಳಿಸುತ್ತೆ. ആന മൂഡൌട്ട് ആനാൽ ഒരു പാട്ട് ഓൺ പണിയാ നല്ല പാടൽ കിടക്കും. ಮೂಡು ಯಾಕೋ ಮೂಡೇ ಇಲ್ಲ, ಒಂದು ಒಳ್ಳೆ ಹಾಡು ಹಾಕೊಂಡು ಹಾಡು ಕೇಳ್ಕೊಂಡು നമുക്ക് സന്തോഷത്തുക്കുറിയതാന തൂണുകൾ നമുക്ക് ഇருக்கு. ಇದೆಲ್ಲ ನಮ್ಮ ಸಂತೋಷಕ್ಕೆ ಬೇಕಾದ ಕೊಂಬೆಗಳು ಎಲ್ಲ ಇದೆ. ഏലിയാവ് പാരുങ്ക, ಎಲಿಯನ್ ನೋಡಿ, അവനോട് പോയി കെരീത്തിന്റെ തോട്ടി പോയി ഇരിക്കാൻ ചൊല്ലിച്ചു. ಕೆರೆ ತಳ್ಳಕ್ಕೆ ಹೋಗಿದ್ದಾನೆ ಅವನು. എത്ര നാൾ ഇരിക്ക വേണ്ടെന്ന് சொல்லல. ಎಷ್ಟು ದಿನ ಅಂತ ಹೇಳಿದ ದೇವರು. അവന്റെ കയ്യിൽ ബൈബിൾ ഇല്ല, ಅವನ ಕೈ ಬೈಬಲ್ ಇಲ್ಲ, മൊബൈൽ ഇല്ല, ಮೊಬೈಲ್ ಇಲ್ಲ, ടിവി ഇല്ല. ಟಿವಿ ಇಲ್ಲ. ഞാൻ നിനക്ക് ഒരു കല്ലെടുത്ത് വെള്ളത്തിൽ ഗ്ലോപ്പ് എന്ന് ഇട്ടിട്ടിരിക്കലായിരിക്കും. ಅಷ್ಟೇ. ಅವ್ನು ಏನು ಕೆರೆ ಇದೆ, ಅವನು ಕಲ್ಲು ಹಾಕೊಂಡು ಕೆರೆಗೆ ಮೊಳಕ್ಕಂತ ಕಲ್ಲು ಹಾಕೊಂಡು ಕೂತಿರ್ಬೇಕಷ್ಟೇ. ഒരു നാൾ ഇരിക്കല, ಒಂದಿನ ಇದ್ರು ಓಕೆ, 2 നാൾ ഇരിക്കല, 2 ದಿನ ಓಕೆ, എത്ര നാള്, ಎಷ್ಟು ದಿವಸ ಕೆರೆ ತಳದಲ್ಲಿ ಒಬ್ಬನೇ ಕೂತಿದ್ದಾನೆ. അവന് ബോർ അടിക്കല. ಆದ್ರೆ ಅವ್ರಿಗೆ ಅದು ಬೋರ್ ಅನಿಸಿಲ್ಲ. നമ്മളെ എങ്കയാവത് തൂക്കി പോയിട്ടിരുന്നത് പാരുങ്ക, നമ്മൾ എങ്കയാവത് ഇപ്പിടി മാതിരി ഇരുന്നിച്ചിന ಈ ತರ ಒಂದು ಕೆರೆ ತಳದಲ್ಲಿ ನಿಮ್ಗೆ ಯಾರು ಒಂದು 10 ದಿನ ಇಟ್ಬಿಟ್ರೆ ಇರ್ತೀರಾ? നമുക്ക് ഡിപ്രഷൻ വന്ന് ഡിപ്രഷൻ ಬಂದು ತಲೆ ಕೆಟ್ಟೋಗಿ ಏನೇನಾಗ್ತದೆ ಗೊತ್ತಿಲ್ಲ. അങ്ങേ തലയെ ഇടിച്ച് ചത്തു വിടും. ಅಲ್ಲೇ ತಲೆ ಹೊಡ್ಕೊಂಡು ಸತ್ತೋಯ್ತಾರೆ. ಬೇಕಾದ್ರೆ ഒരു മൊബൈൽ ഇല്ല, ಒಂದು ಮೊಬೈಲ್ ಇಲ್ಲ, കൂട്ടക്ക് ആരും ഇല്ല, ಜೊತೆಲಿ ಮಾತಾಡಕ್ಕೆ ಯಾರು ಇಲ್ಲ, പക്കത്തൊന്നുമേ ഇല്ല. ತಿರುಗಿ ನೋಡಿದ್ರೆ ಒಬ್ರು ಇಲ್ಲ. ഈ പത്മോസിലെ യോവനാനെ പാരുങ്ക, ಪದ್ಮೋಸ್ ದ್ವೀಪದಲ್ಲಿ ಯೋಹಾನ್ ನೋಡಿ, അവൻ പാർക്കുമ്പോ തലയോട് അങ്ങ ഇருக்கு, அந்த തലയോട് ಅಲ್ಲಿ ಅವ್ನು ನೋಡಿದ್ರೆ ಬರೀ ತಲೆ ಬುರುಡೆಗಳೈತೆ, ಸತ್ತಿರೋರು ಎಡಗಳೈತೆ, ಇದೇನಿಲ್ಲ. ഏற்கனவே നാട് കടത്തപ്പെട്ടവരുടെ തലയോട് അങ്ങ ഇருக்கு. ಯಾಕಂದ್ರೆ ದೇಶದಿಂದ ಬಹಿಷ್ಕಾರ ಮಾಡಿ ಬಿಸಾಕದಂತವರ ಸತ್ತವರ ತಲೆ ಬುರುಡೆಗಳು. മധ്യാഹ്നം പാത്ത്, ಮಧ್ಯಾಹ್ನ ನೋಡ್ದ, നൈറ്റ് പാത്ത്, രാത്രി തലമുറ- സായങ്കാലം പാത്ത്, ಸಂಜೆ ತಲೆ ಬುರುಡೆಗಳೇ. நீங்க வந்து பாருங்க, இந்த தலையோட பாத்து இருக்கு. நீங்களாണെങ്കിൽ சிந்திச்சு பாருங்க, ನೀವು ಯೋಚನೆ ಮಾಡಿ, நைட் வேளையில ರಾತ್ರಿಯಲ್ಲಿ இதே மாதிரி ஒரு குரல் எங்கேயாவது கேட்டெடுக்குமானால் ಇಲ್ಲಾರ ಗಾಳಿ ಬೀಸ ಸೌಂಡ್ ಈ ತರ ಕೇಳಿಸ್ಬಿಟ್ರೆ ഗ്ലോറി. ಅವ್ರಿಗೆ ಹೆಂಗೆ ಇರ್ಬೇಕು? ஆனால் നമ്മൾ ദൈവ മക്കളാனതിനാല് ನಾವು ದೇವ್ರ ಮಕ್ಕಳಾದ್ರಿಂದ ഗ്ലോറി ಗ್ಲೋರಿ 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 രക്തം ചെയ്യ, രക്തം ചെയ്യ. ರಕ್ತ ಜಯ ಬಂತೀವಿ. அந்த രക്തം ജയത്തിൽ ഒരു വിടുതലില്ല. ಆ ರಕ್ತ ಜಯದಲ್ಲಿ ಏನು ಬಿಡುಗಡೆ ಇಲ್ಲ. ನಾನು ಅಧಿಕಾರത്തിലല്ല, ಭಯത്തിലാണ് നീ சொல்லுகிறது. ಯಾಕಂದ್ರೆ ಅಧಿಕಾರದಲ್ಲಿ ಹೇಳ್ತಾ ಇಲ್ಲ, ಭಯದಲ್ಲಿ ರಕ್ತ ಜಯ ಆಗ್ತಾ ಇದ್ದೀರಾ. രക്തം ചെയ്യ, രക്തം ചെയ്യ, ರಕ್ತ ಜಯ രക്തം ചെയ്യ. നമ്മ രക്തം ചെയ്യാൻ അധികാരത്തിൽ ചൊല്ലുகிறതും ഭയത്തിൽ ചൊല്ലുகிறതും രണ്ട്. ನೋಡಿ, ಅಧಿಕಾರದಲ್ಲಿ ಹೇಳೋದೊಂದು ಮತ್ತೆ ಭಯದಲ್ಲಿ ಬರೋದೊಂದಿದೆ. നമ്മളെ വാർത്തയല്ല മുഖ്യം, ಮಾತು ಮುಖ್ಯ ಅಲ್ಲ, ಎಂತ ಉಣರ್ವಿಲ್ ನೀ ಅದು சொல்லுகிறது. ಯಾವ ಗ್ರಹಿಕೆಯಲ್ಲಿ ಹೇಳ್ತಾ ಇದೀಯಾ? പിശാച് മുന്നേ ഇരിക്കുമ്പോ ಸೈತಾನ್ ಮುಂದೆ ಇರ್ಬೇಕಾ? രക്തം ചെയ്യാം, ರಕ್ತ ಜಯ. അവന് ശരി, നിന്റെ ഉള്ള എനക്ക് തെരിയും. ನಿನ್ನ ಒಳಗೆ ಏನಾಗ್ತದೆ ಅದು ಗೊತ್ತು, ಹೋಗು. ആന അന്ത ഇടത്തിൽ യോവാൻ, ಆದ್ರೆ ಆ ಸ್ಥಳದ ಯೋಹಾನನು അവൻ സന്തോഷമായിരുന്നു, ಸಂತೋಷವಾಗಿದ್ದ. അവന് ബോറടിക്കല, ಅವ್ನಿಗೆ ಅದು ಬೋರ್ ಅನ್ಸ್ಲಿಲ್ಲ, ഒരു ബോറും അടിക്കല. ಒಂದು ಬೋರು ಆಗ್ಲಿಲ್ಲ. ಏನ್ ಎಪ್ಪಡಿ? ಯಾಕೆ ಹೇಳಿ? ಯಾಕೆ ಬೇಜಾರಾಗ್ಲಿಲ್ಲ ಅವ್ನಿಗೆ? അവനോട് കൂടെ ഒരാൾ, ಅವನೊಳಗೆ ಒಬ್ರು ಇದ್ರು, ಅವ್ರ ಜೊತೆಯಲ್ಲಿ. Praise the Lord. അവനോട് കൂടെ ഒരാൾ. ಅವನ ಜೊತೆಲಿ ಒಬ್ಬರಿದ್ರು. കാലം മുതൽ മാല വരെ പേതുരു യോവാൻ എല്ലാം ഊഴിയം പണ്ണുகிறது. ಬೆಳಗಿನ ಸಂಜೆವರೆಗೆ ಪೇತ್ರ ಯೋಹಾನ ಎಲ್ಲ ಸೇವೆ ಮಾಡ್ತಾ ಇದ್ದಾರೆ. സായങ്കാലമായ വേളയില് ಸಂಜೆ ವೇಳೆಯಲ್ಲಿ എല്ലാവർക്കും കളയ്പ് വന്ന്, ಎಲ್ಲರಿಗೂ ಬೇಜಾರಾಗೋಯ್ತು. കളയ്പ്. ಬೇಜಾರ. ഒരു ബെഡ് കിടച്ചാ പോതും, ಅಯ್ಯೋ, ಒಂದು ಹಾಸಿಗೆ ಸಿಕ್ಕರೆ ಸಾಕಲ್ಲ, ഒരു തലങ്ങണ കിടച്ചാ പോതും. ಒಂದು ದಿಂಬು ಸಿಕ್ಕರೆ ಸಾಕಲ್ಲ. പേതുരു അങ്ങ പോയി തലങ്ങണ കിടച്ചാ അങ്ങ ಪடுத்திருக்கு, ಪೇತ್ರ ಒಂದು ದಿಂಬು ಸಿಕ್ಕರೆ ಅಲ್ಲಿ ಮಲಗ್ತಿದ್ದ. பெட் கிடைச்சிருக்கு, ಬೆಂದು ಹಾಸಿಗೆ ಸಿಕ್ತು, படுத்திருக்கு. ಮಲಗಿದ್ದಾನೆ. ஆனால் வார்த்தை சொல்லி இருக்கு, ಅದ್ರ ವಾಕ್ಯ ಹೇಳುತ್ತೆ, ஒவ்வொருவர் அவனவனுடைய வீடுகளிலே சென்றார்கள், இயேசுவோ ஒலிவு மலையிலேக்கு சென்றார். ಒಬ್ಬೊಬ್ರು ಕೂಡ ಅವ್ರವ್ರ ಮನೆಗೆ ಹೋಗಿ ರೆಸ್ಟ್ ಮಾಡ್ತಾ ಇದ್ದಾರೆ, ಆದ್ರೆ ಯೇಸುವು ಒಲಿವ ಬೆಟ್ಟಕ್ಕೆ ಹೋದ ಪ್ರೇಯರ್ ಮಾಡ್ಲಿಕ್ಕೆ. அந்த தலையணையிலே கிடைக்க முடியாத நிம்மதி, ಆ ತಲೆ ತಿಪ್ಪಿನಲ್ಲಿ ಸಿಗದೆ ಇರುವ ನೆಮ್ಮದಿ, பெட்ஷீட்டிலே கிடைக்க முடியாத நிம்மதி, ಆ ಬೆಡ್ಶೀಟ್ ಹಾಸಿಗೆಯಲ್ಲಿ ಸಿಗದೆ ಇರುವಂತ ನೆಮ್ಮದಿ, ஏசியிலே கிடைக்காத நிம்மதி, ಎಸಿಲಿ ಸಿಗದಂತ ನೆಮ್ಮದಿ ஒலிவு மலையில் ஆண்டவர் உணர்ந்தார். ಒಲಿವ ಬೆಟ್ಟದಲ್ಲಿ ಏಸಪ್ಪ ಸಿಗ್ತಾ ಇದೆ. பெட்ஷீட்டில் சிஷர்கள்
பெட்ஷீட்டை பார்த்தப்ப ஆன்னு விழிச்சிருந்து. ಅಬ್ಬಾ, ಸಾಕಾಯ್ತಪ್ಪ ಬೆಡ್ಶೀಟ್ ಸಿಕ್ಕ ತಕ್ಷಣ ಶಿಷ್ಯರು ಆಹಾ ಅಂತ ಮಲಗಿದ್ದಾರೆ. ஆனா இயேசுவுக்கு ಯೇಸುಗೆ அந்த ஒலிவு மலையிட கல்லுகள், ಆ ಒಲಿಯುವ ಬೆಟ್ಟದ ಕಲ್ಲುಗಳು, அந்த முழங்கால் போட்டிருக்கும்போ அந்த கல்லுகள், ಮೊಳಕಲಾಕಿರುವ ಕಲ್ಲುಗಳು, அதுதான் இன்பமாயிருந்தது. ಅದೇ ಅವರಿಗೆ ಇಪ್ಪಾಗಿತ್ತು, ಮಧುರವಾಗಿತ್ತು. அதுதான் இன்பம். ಅದೇ ಮಧುರ. அந்த டெஸ்ட், ಆ ಪರೀಕ್ಷೆ, அந்த டெஸ்ட் ಆ ಪರೀಕ್ಷೆ இந்த பாடுகளின் மத்தியத்திலே, ಆ ಬಾಧೆಗಳ ಮಧ್ಯದಲ್ಲಿ, ಈ பாடுகளின் மத்தியத்திலே ಆ ಬಾಧೆಗಳ ಮಧ್ಯದಲ್ಲಿ ಈ தேவ சபை பெற்றுக்கொள்ள வேண்டும். ಈ ದೇವ ಸಭೆ ಹೊಂದ್ಕೋಬೇಕು. எவ்வளவு பிரச்சனை வந்தாலும் ಎಷ್ಟು ಸಮಸ್ಯೆ ಬಂದ್ರು നമ്മുടെ வாழ்க்கையில ஃபர்ஸ்ட் பிரையாரிட்டி நம்முடைய டெஸ்ட், நம்முடைய பரவசம் ஆண்டவரோடு கூட இருக்கிற இன்பமாய் இருக்க வேண்டும். ಎಷ್ಟು ಕಷ್ಟಗಳು, ಹೋರಾಟಗಳು, ನಿಂದೆಗಳು, ಅವಮಾನ ಬಂದ್ರು ನಮ್ಮ ಮೊದಲನೇ ಸ್ಥಳ, ಮೊದಲನೇ ಪರೀಕ್ಷೆ ದೇವರ ಜೊತೆ ಇರುವಂತ ಅನುಭವ ಆಗಿರಬೇಕು. எத்தனை பேருக்கு அது இருக்கு? ಎಷ್ಟು ಜನಕ್ಕೆ ಆ ಅನುಭವ ಇದೆ? നിങ്ങളുടെ കൈപൊക്കെ ഇവിടെയേ തെരിഞ്ഞിച്ച് നിങ്ങളുടെ അനുഭവം. ನಿಮ್ ಕೈ ಎತ್ತುವಾಗಲೇ ಗೊತ್ತಾಯ್ತು ಅನುಭವ ಎಷ್ಟಿದೆ ಅಂತ. ഞായറ്റിക്കിഴമ നിങ്ങളുടെ നെരുങ്ങിന സ്വന്തത്തിക്ക് ഒരു തിരുമണം ഇരിക്കുമാനാൽ, ಭಾನುವಾರ ನಿಮ್ಗೆ ತುಂಬಾ ಹತ್ತಿರವಾಗಿರೋರು ಮದುವೆ ಇದ್ರೆ, ನಿಮ್ಮ ತುಂಬಾ ಕ್ಲೋಸ್ ಆಗಿರೋರು ಮದುವೆ ಕಾರ್ಯ ಇದ್ರೆ, നിങ്ങൾ നേറ്റ് പോന വാരം വാങ്ങി വെച്ച ಬೆಸ್ಟ್ ಸಾರಿ போட்டு அங்க போய் நிற்பார். ಕಳೆದ ವಾರ ತಗೊಂಡಂತ ಹೊಸ ಸೀರೆ ಉಟ್ಕೊಂಡು ನೀವು ಭಾನುವಾರ ಪ್ರೇಯರ್ ಬಿಟ್ಟು ಅಲ್ಲಿ ಹೋಗಿರ್ತೀರ. ஆனா சர்ச்சிலே ಆದ್ರೆ ಸಭೆಯಲ್ಲಿ ஏதோ ஒரு சாரி போட்டு அப்படி சர்ச் தானே, சர்ச் தானே. ಚರ್ಚಿಗೆ ಯಾವ್ದೋ ಹಳೆ ಬಳೆ ಸೀರೆ ಉಟ್ಕೊಂಡು ಬರ್ತೀವಿ ನಾವು. உங்களை வீட்டில் இருக்கிற ஏற்றவும் பெஸ்ட் சாரி போட்டு சர்ச்சுக்குள்ள வர வேண்டும். ನಿಮ್ಮ ಮನೆಯಲ್ಲಿ ಇರುವಂತ ಬೆಸ್ಟ್ ಸೀರೆ ಹಾಕೊಂಡು ಚರ್ಚಿಗೆ ಬರಬೇಕು. இது அந்த மாமனோட பொண்ணுக்கு திருமணத்துக்கு, இது அந்த வீடு பிரதிஷ்டைக்கு அங்க மாற்றி வச்சிருக்கிற ஒரு சில சாரி எல்லாம் இருக்கு, ட்ரெஸ் இருக்கு, அதெல்லாம் போட்டு சர்ச்சுக்குள்ள கொண்டு வர வேண்டும். ಇದು ಮದುವೆಗೆ, ಇದು ಫಂಕ್ಷನ್ಗೆ, ಇದು ಮಾತ್ರ ಚರ್ಚ್ಗೆ ಹಾಕಿ ಹೋಯ್ತೀನಿ ಅಂತ. சர்ச்சு தானே, ಚರ್ಚ್ ತಾನೆ. அதை அடி இருக்கிற ಯಾವ್ದೋ அந்த காயின், அந்த காஞ்ச கத்திரிக்காய் எடுத்து ಆ ಕಾಯಿನ ಏನ್ ಮಾಡಿದೆ, ಎಲ್ಲ ಒಣಗೋಗಿರೋ ಬದನೆಕಾಯಿ, காஞ்ச கத்திரிக்காய், ಎಲ್ಲ ಒಣಗೋಗಿರೋ ಬದನೆಕಾಯಿ, காஞ்ச சோத்திரம், ಒಣಗೋಗಿರೋ ಸ್ತೋತ್ರಗಳು, காஞ்ச அந்நிய பாஷை, ಒಣಗೋಗಿರೋ ಅನ್ಯ ಭಾಷೆಗಳು, காஞ்ச கையடி, ಒಣಗೋಗಿರೋ ಕೈ ತಪ್ಪಾಳೆ. இதுதான் தேவ சமூகத்திலே ஏதோ ಇವತ್ತು ಅನೇಕ ದೇವ ಸಮೂಹದಲ್ಲಿ ಮಾಡೋದು. ஆண்டவரிலே இன்பமா இருக்கணும். ನಿಜವಾಗಿ ದೇವರಲ್ಲಿ ಮಧುರವಾಗಿ ಆರಾಧಿಸ್ತಾ ಇದ್ದೀವಿ. வருகிற நாளுகளிலே ಮುಂದಿನ ದಿನಗಳಲ್ಲಿ நம்முடைய விசுவாசத்தில் நாம் நிலநிற்கப்படணுமானால், ನಮ್ಮ ನಂಬಿಕೆಯಲ್ಲಿ ನೆಲೆಗೊಳ್ಳುವುದಾದರೆ ஆண்டவர் நம்முடைய ஃபர்ஸ்ட் பிரையாரிட்டி ஆயிருக்க வேண்டும். ದೇವರೇ ನಮಗೆ ಮೊದಲನೇ ಸ್ಥಾನವಾಗಿರಬೇಕು. ದೇವರು ಮಾತ್ರವೇ ஃபர்ஸ்ட் பிரையாரிட்டி. ಮೊದಲನೇ ಸ್ಥಾನ ಅವರೇ. നമ്മൾ ചർച്ചിൽ വരുகிறோம், ಸಭೆ ಬರ್ತೀವಿ, വേദത്തിന് അടിപ്പടയിലെ ವಾಕ್ಯ ಅಡಿಸ್ಥಾನದಲ್ಲಿ, എബ്രായർക്ക് എഴുതിയ നിരൂപത്തിലെ ಇಬ್ರಿಯ ಪತ್ರಿಕೆಯಲ್ಲಿ சிலர் എന്ന് சொல்லி இருக்கு. ಸ್ವಲ್ಪ ಕೆಲವರು ಅಂತ ಹೇಳ್ತದೆ, ಕೆಲವರು. வேற சிலர் என்று சொல்லி இருக்கு, இன்னும் சிலர், ಇನ್ನೂ ಕೆಲವರು ಅಂತ ಹೇಳ್ತದೆ. அடுத்து மற்ற சிலர் என்று சொல்லி இருக்கு. ಬೇರೆ ಕೆಲವರು, ಇನ್ನೂ ಕೆಲವರು ಅಂತ ಹೇಳ್ತದೆ. அந்த மூணு விபாகத்தை சொல்லி இருக்கு. ಅಲ್ಲಿ ಕೆಲವರು, ಕೆಲವರಲ್ಲಿ ಮೂರು ವಿಭಾಗ ಇದೆ. சிலர், ಕೆಲವರು, சிலர், ಕೆಲವರು அவங்க சர்ச்சில் வரும், மாமூல ஜெபம் பண்ணும், பதில் கிடைக்கும். ಸಭೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಉತ್ತರ ಸಿಕ್ಕಿಲ್ಲ. அவங்க பதில் கிடைச்சு ಅವ್ರ ಉತ್ತರ ಸಿಕ್ತು, ஆண்டவரே நன்றி, ದೇವರೇ ಸ್ತೋತ್ರ, போன வாரம் கர்த்தர் எனக்கு நல்லவனும் வல்லவனுமாயிருந்தார், என்னுடைய ஆவிக்குரிய நிலநிற்புக்காக நீங்க ஜெபிக்க வேண்டும், ஆமென். சாட்சி. ಹೋದ ವಾರ ಎಲ್ಲ ಕರ್ತನಿಗೆ ಒಳ್ಳೆಯವರಾಗಿದ್ರು, ಈ ವಾರ ಕೂಡ ಒಳ್ಳೆಯವರಾಗಲಿಕ್ಕೆ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಆಮೆನ್. சிலர். ಕೆಲವರು. வேற சிலர், ಬೇರೆ ಕೆಲವರು அவன் கழுத்திலே வாள் கொண்டு வச்சிருக்கு. ಅವರ ಕತ್ತಿನಲ್ಲಿ, ಅವರ ಕತ್ತು ಮೇಲೆ ಕತ್ತಿ ಹಾಕಿದೆ. எனக்கு ஆண்டவர் முக்கியமா, ನಿನಗೆ ಯೇಸು ಮುಖ್ಯನಾ? இயேசுவினை தள்ளி பறையுமா, இயேசுவினை தள்ளி பறையுமா, ಯೇಸು ತಿರಸ್ಕಾರ ಮಾಡ್ತೇ ಇಲ್ವೋ? அந்த வேளையில போராடி போராடி ஜெபம் பண்ணி கடைசியில ஒரு விடுதலை கிடைச்சு. ಹೋರಾಡಿ ಹೋರಾಡಿ ಪ್ರಾರ್ಥನೆ ಮಾಡಿ ಕಡೆ ಪ್ರಾರ್ಥನೆ ಬಿಡುಗಡೆ ಸಿಕ್ತು. போராடி போராடி 5 வருஷம் பிரார்த்திச்சு ஒரு குழந்தை கிடைச்சு, 5 வருஷம் பிரார்த்திச்சு ஒரு திருமணம் நடந்து, போராடி போராடி சீக்கிரம் கிடைக்கல, ஆனா கொஞ்சம் வெயிட் பண்ணி கிடைச்சிருக்கு. ಹೋರಾಡಿ ಹೋರಾಡಿ 5 ವರ್ಷ ನಿರಂತರ ಪ್ರಾರ್ಥನೆ ಮಾಡಿದ್ರೆ ಅದು ಮಗುವಾಗಿದೆ. ಈ ತರ ಹೋರಾಟ ಪ್ರಾರ್ಥನೆ ಮಾಡಿದ್ರು ಕೆಲವರು. சிலர், ಕೆಲವರು. வேற சிலர், ಬೇರೆ ಕೆಲವರು. இன்னொரு கூட்டருண்டு. ಇನ್ನೊಂದು ಕೂಟ ಇದೆ. ಆ கூட்டராகான் எத்தனை பேர் அர்ப்பணிக்கப்பட்டிருக்கு? ಆ ಕೂಟದ ಬಗ್ಗೆ ಎಷ್ಟು ಕೇಳಿದ್ದೀರಾ? നിങ്ങൾ அந்த கூட்டத்தில் இருக்கிற வர வேண்டும் ഞാൻ ಅಳக்கல, ಆ ಕೂಟದಲ್ಲಿ ಬರಬೇಕು ನಾನು ಕರಿತಾ ಇಲ್ಲ. ஆனா அப்படிப்பட்ட நிலைமை இருந்தாலும் ಆ ಪರಿಸ್ಥಿತಿಯಲ್ಲೂ ആ നിലമയിലേ നിങ്ങൾ തൃപ്തിയായിരിക്കണം. ನೀವು ತೃಪ್ತಿಯಾಗಿರಬೇಕು. அப்படிப்பட்ட ஒரு சேனை, ಆಗಿರೋ ಅಂತ ಒಂದು ಸೈನ್ಯ, அப்படிப்பட்ட ஒரு குரூப், ಅಂತ ಒಂದು ಗ್ರೂಪ್, அப்படிப்பட்ட ஒரு சேஷிப்பு, ಅಂತ ಒಂದು
அந்த ஒரு சின்ன ஆட்டின்கூட்டம் ಅಂದ ಒಂದು ಚಿಕ್ಕ ಗುಂಪು ஒவ்வொரு காலகட்டத்திலும் ಒಂದೊಂದು ಕಾಲಘಟ್ಟದಲ್ಲೂ ஆண்டவர் அவரை கட்டுவா. ದೇವರು ಅಂತವರ கட்டி அவங்களைத்தான் ஆண்டவர் கட்டுகிறார். ಅವ್ರಿಗೆ ದೇವರು ಕಟ್ಟೋದು, அவங்களுக்கு தான் ஆண்டவருடைய அப்டேஷன் ஆண்டவர் கொடுப்பா. ಅವರಿಗೆ ದೇವರು ಅಪ್ಡೇಷನ್ ಕೊಡ್ತಾರೆ. ದೇವರು அவங்களோடு தான் ஆண்டவர் பேசுவா. ಅವರೊಟ್ಟಿಗೆ ದೇವರು ಮಾತಾಡ್ತಾರೆ. அவங்களோட தான் அதிகாரத்தை செயல்படுத்துவா. ಅವರ ಮೂಲಕವಾಗಿ ದೇವರು ಅಧಿಕಾರವನ್ನ ಸಲ್ಲಿಸ್ತಾರೆ. அவங்களோட தான் கட்டளை கொடுப்பா. ಅವರ ಮೂಲಕ ಕಟ್ಟಳೆ ಕೊಡ್ತಾರೆ ದೇವರು. சிலர், ಕೆಲವರು, வேற சிலர், ಬೇರೆ ಕೆಲವರು, மற்ற சிலர், ಇನ್ನು ಕೆಲವರು. அவர் யாரும் தெரியுமா? ಅವ್ರು ಯಾರು ಗೊತ್ತಾ? அவருக்கு உலகம் சாதகமே அல்ல. ಅವರಿಗೆ ಲೋಕವು ಶಾಶ್ವತವಾದದ್ದಲ್ಲ. அவர் 80 வருஷம் வாழ்ந்து ಅವ್ರು 80 ವರ್ಷ ಬದುಕಿದ್ರು. அவர் ஜெபிச்ச ஒரு ஜெபத்துக்கும் பதிலே கிடைக்கல. ಅವ್ರು 80 ವರ್ಷ ಬದುಕಿದ್ರು ಕೂಡ ಪ್ರಾರ್ಥನೆ ಒಂದು ಪ್ರೇಯರ್ಗೆ ಉತ್ತರ ಸಿಕ್ಕಿಲ್ಲ. அவர் உண்மையாயிருந்த ಪ್ರಾಮಾಣಿಕವಾಗಿದ್ರು. ஆண்டவருக்கு அவರ மேல் குற்றம் கண்டுபிடிக்க ஒரு குற்றவுமே இல்ல. ದೇವರಿಗೆ ಅವ್ರ ಮುಂದೆ ತಪ್ಪಣಿಕೆ ಒಂದು ತಪ್ಪು ಇರಲಿಲ್ಲ. மனிதனும் குற்றம் கண்டுபிடிக்க ஒரு குற்றவும் இல்ல. ಮನುಷ್ಯರು ತಪ್ಪಣಿಕೆ ಒಂದು ತಪ್ಪು ಇಲ್ಲ. ஆனா அவருக்கு உலகம் சாதகம் அல்லாயிருந்த. ಆದರೆ ಅವರಿಗೆ ಈ ಲೋಕವು ಸಾಧಕವಾಗಿ ಇರಲಿಲ್ಲ. ஒரு பதிலும் கிடைக்கல. ಅವ್ರಿಗೆ ಒಂದು ಉತ್ತರ ಸಿಗಲಿಲ್ಲ. ஒரு தடவை ஜெபம் பண்ணி பவுல் ಒಂದ್ಸರಿ ಪ್ರೇಯರ್ ಮಾಡಿದ್ರು. பவுல் ஒரு தடவை ஜெபம் பண்ணி ಪೌಲ ಒಂದ್ಸರಿ ಪ್ರೇಯರ್ ಮಾಡಿದ್ರು. 2 தடவை பண்ணி 2 ಸರಿ 3 தடவை பண்ணி 3 ಸರಿ ಪ್ರೇಯರ್ ಮಾಡಿದ್ರು. முறுமுறுக்கல, ಗುಡುಗುಟ್ಲಿಲ್ಲ. கடைசி டைம்ல ಕೊನೆಯ ಸಮಯದಲ್ಲಿ ஒரு சின்ன ஆகிரகம், ಒಂದು ಚಿನ್ನ ಆಗ್ರಹ பவுல் சொல்லி, ಪೌಲ ಹೇಳ್ತಾನೆ, திமோத்தேயுவே, ತಿಮೋಥೆನೇ, நீ வருகிற வேளையில ಬರುವ ವೇಳೆಯಲ್ಲಿ எனக்கு ஒரு புக் வேணும், ಒಂದು ಪುಸ್ತಕ ಬೇಕು, எனக்கு ஒரு பென் வேணும், ಒಂದು ಪೆನ್ ಬೇಕು, எனக்கு ஒரு போர்வை வேணும், ಒಂದು ಹೊದಿಕೆ ಬೇಕು, எனக்கு ஒரு புது ரெவலேஷன் எழுதணும் ஆசை இருக்கு, ಹೊಸ ರೆವಲೇಷನ್ ಬರೆಯಕ್ಕೆ ಆಸೆ ಇದೆ, எனக்கு சரீரத்திலே எனக்கு ஒரு ஏதோ ஒரு பலகீனம், தணுப்பு காலத்திலே எனக்கு நல்ல கிடக்க முடியல, ஒரு போர்வை வேணும், ನನಗೆ ಚಳಿ ತಡ್ಕೊಳ್ಳೋಕೆ ಒಂದು ಹೊದ್ಕೊಳ್ಳಿಕ್ಕೆ ಹೊದಿಕೆ ಬೇಕು ಅಂತ. நீ வருகிற வேளையில ಬರುವ ವೇಳೆಯಲ್ಲಿ முடியுமானால் ಸಾಧ್ಯವಾದ್ರೆ எனக்கு இவ்வளவு கொண்டு வர ಇಷ್ಟ வேண்டும். ತಗೊಂಡು ಬಾ ಅಂತ ಹೇಳಿ. கோடி அவன் கேட்கல, ಕೋಟಿ ಕೇಳಲಿಲ್ಲ, பெரிய மாடி வீடு அவன் கேட்கல, ದೊಡ್ಡ ಮಾಡಿ ಮನೆಯವ್ರು ಕೇಳಲಿಲ್ಲ. ஏதோ அதுவும் நித்தியத்துக்கு ஏற்ற ஒரு கேள்விதான் கேட்டது. ಅವನು ನಿತ್ಯತ್ವಕ್ಕೆ ಬೇಕಾದ ಒಂದು ಪ್ರಶ್ನೆ ಇದೆ. நித்தியத்துக்கேற்ற ஒரு கேள்விதான் அவங்க கேட்டது. ನಿತ್ಯತೆಗೆ ಬೇಕಾದಂತ ಪ್ರಶ್ನೆ ಒಂದು ಪ್ರಶ್ನೆನ ಅವ್ನು ಕೇಳಿದ್ದು. ஆனா திமோத்தேயுஸ் ಆ ತಿಮೋಥಿ அந்த தலையிலே புக்கும் அந்த போர்வையுமாய் கடந்து வந்த டைமிலே ಅವನು ತಲೆ ಮೇಲೆ ಪುಸ್ತಕ ಮತ್ತು ಆ ಹೊದಿಕೆಯೊಂದಿಗೆ ತೆಗೆದುಕೊಂಡು ಬಂದಾಗ அவன் கேட்டது, பவுல் தன் பிரியன் வச்ச நாட்டில் போயப்பட்டது. ತನ್ನ ಪ್ರಿಯನ இல்ல, அந்த டைமில் திமோத்தேயுஸ் கேட்டது, ತಿಮೋಥಿ ಕೇಳಿದ್ರೆ பவுல் மரிச்சு போய் ಪೌಲನು ತೀರೋಗಿದ್ದಾನೆ, ಸತ್ತೋಗಿದ್ದಾನೆ. அவன் கடைசி ஆகிரகம் கூட நிறைவேற முடியல. ನೋಡಿ, ಅವನ ಕೊನೆ ಆಸೆ ಕೂಡ ನೆರವೇರಲಿಲ್ಲ. നമ്മൾ ഒരു ചിന്ന ഒരു ജപത്തിന്റെ ബദൽ കിടക്കാവിട്ടാൽ എത്ര പേർ വിശ്വാസത്തിൽ ನಾವು ಒಂದು ಸಣ್ಣ ಪ್ರಾರ್ಥನೆಗೆ ಉತ್ತರ ಸಿಗದೆ ಹೋದ್ರೆ ಎಷ್ಟು ಜನ ಬೇಜಾರು ಮಾಡ್ಕೊತೀವಿ. சிலர், ಕೆಲವರು, വേറെ ചിലർ, ಬೇರೆ ಕೆಲವರು, മറ്റു ചിലർ, ಇನ್ನು ಕೆಲವರು. ആ മറ്റു ചിലരുടെ കൂട്ടത്തില് ಆ ಬೇರೆ ಕೆಲವರು ಕೂಡ ಕೂಟದಲ್ಲಿ ನಮ್ಮನ್ನು ಅದಕ್ಕೆಂದ್ರಿ ಒಪ್ಪು ಕೊಡುಪೋം, ಅದಕ್ಕಾಗಿ ಒಪ್ಪಿಸಿಕೊಡೋಣ, ಅದಕ್ಕೆಂದ್ರಿ നമ്മൾ ಒಪ್ಪು കൊടുക്കും. ಅದಕ್ಕಾಗಿ ಒಪ್ಪಿಸಿಕೊಡೋಣ. ಥ್ಯಾಂಕ್ ಯು ಜೀಸಸ್. The world behind me, the cross before me, the world behind me, the cross before me, the world behind me, the cross before me, no turning back, no turning back, no turning back, no turning back. Hallelujah. ಎಲ್ಲರೂ ಹಾಗೆ ನಮ್ಮ ಕೈಗಳನ್ನು ಮೇಲೆ ಕೆಚ್ಚಿ ಆಮೆ ಕರ್ತನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೆ. ನಾವೆಲ್ಲರೂ ಸ್ತೋತ್ರ ಮಾಡೋಣ. ಸ್ತೋತ್ರ ಪಾ, ಸ್ತೋತ್ರ ರಾಜ, ಪರಿಶುದ್ಧನೇ ನಿನಗೆ ಸ್ತೋತ್ರ, ಮಹೋನ್ನತನೇ ನಿನಗೆ ಸ್ತೋತ್ರ, ಮಹಿಮೆಯ ರಾಜನೇ ನಿನಗೆ ಸ್ತೋತ್ರ.